ನನ್ನೆಲ್ಲ ಯೂಟ್ಯೂಬ್ ಫ್ಯಾಮ್ಲಿ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬೆಳಗ್ಗೆ 7 ಗಂಟೆ ಆಗೈತೆ ನೋಡ್ರಿ. ಇವಾಗ ಎದ್ದು ನಾನು 6:30ಗೆ ಎದ್ದೀನಿ ರೀ. ಇವತ್ತು ಎದ್ದು ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕ್ಕೊಂಡು ಹಂಗೆ ಒಳಗೆ ಬಂದೀನಿ. 7 ಗಂಟೆ ಆಯ್ತು ಟೈಮು. ಈಕೆ ಹಾಕೊಂಡು ಸ್ವಲ್ಪ ಕೆಮ್ಸಾಕತ್ತಾಳ. ಅದಕ್ಕೆ ಬೆಳ್ಳೊಳ್ಳೆ ಸುಲ್ಕೊಂಡು ತಿಂದು ಬಿಸಿನೀರು ಕುಡಿಯವ ಅಂತೇನಿ. ಬ್ರಷ್ ಆಗೈತಿ. ಶ್ರವಣಿ ಹಾಯ್ ಮಾಡಮ್ಮ. ಶ್ರಾವಣ ಬುಕ್ಕ ಹಂಗೆ ನೋಡಿ. ಇನ್ನೂ ಶ್ರಾವಣ ಮುಕ್ಕೊಂಡ ನೋಡಿ. ಇನ್ನೇನು ಮಾಡಲ್ಲ ರೀ ಇವಾಗ. ಇಲ್ಲಿ ಶ್ರಾವಣಿಗೆ ಅಡುಗೆ ಮಾಡ್ತೀನಿ ರೀ. ಬುತ್ತಿಯೇನು ಒಯ್ಯಲ್ರಿ ಇವತ್ತು. ಆಟೆ ಊಟ ಮಾಡ್ತಾ ಅಂತ ರೊಟ್ಟಿ ಮಾಡ್ತೀನಿ. ತುಪ್ಪ ಬೆಲ್ಲ ಹಾಕ್ಕೊಂಡು ಹೋಗ್ತೀನಿ ಅಂತಂದಕ್ಕಿ ಪಲ್ಯಕ್ಕೆ ಒಟಾಣಿಕಾಯಿ ಎಣ್ಣೆ ಹಾಕಿನಿ. ಈಗ ಒಂದು ಸ್ವಲ್ಪ ನೆನಿಲ್ಲ ರೊಟ್ಟಿ ಮಾಡ್ತಾನೆ. ಏನಿದ್ರೆ ಹಂಗೆ ಕುಕ್ಕರ್ಗೆ ಹಾಕಕ್ಕೆ ಬರ್ತಾವೆ. ಇನ್ನೂ ಬಾಂಡೆ ಅದಾವೆ. ರೊಟ್ಟಿ ಮಾಡಿ ನೋಡಿ, ರೊಟ್ಟಿ ಮಾಡೋಕ್ಕೆಲ್ಲ ಸಜ್ಜು ಮಾಡೀನಿ. ಗ್ಯಾಸ್ ಒರೆಸ್ಕೊಂಡಿನಿ. ಗ್ಯಾಸ್ ಕಟ್ಟಿ ಒರೆಸ್ಕೊಂಡಿನಿ. ಒಲೆ ತೊಳ್ಕೊಂಡು ಸ್ನೇಹಿತರೆ. ಮತ್ತು ಇದು ನೋಡಿರಿ, ಬಾಂಡೆ ಹೊರಗೆ ಇಟ್ಟು ನೋಡಿ. ಬಾಂಡೆ ಹೊರಗೆ ಇಟ್ಟೀನಿ. ಬಟ್ ನೀನು ತಕ್ಕೋದಿದ್ನಲ್ಲ ಎಲ್ಲ ಅರೆ ಇಲ್ರಿ. ನೈಟಿ ಎಲ್ಲ ಫುಲ್ ಅರ್ಧೈತೆ ನೋಡಿ. ಬಿಡ್ಬೇಕ್ರಿ ನನ್ನ ನೈಟಿ. ಇನ್ನೊಂದು ನೈಟಿ ತೊಗೋಬೇಕು, ಜಮಾಯಿಸ್ಬೇಕಾದ್ರಿಗೂ ಬಟ್ಟೆ ಕೂಡ. ಇವಾಗ ನಾನು ಪಲ್ಯಕ್ಕೆ ಅಂತೇಳಿ ಒಟಾಣಿಕಾಳು ಹಂಗೆ ಕುದಿಯಾಕಿಟ್ರೆ ಜಲ್ದಿ ಕುದಿಯಲ್ಲ ಅಂತೇಳಿ 1 ತಾಸು ನೆನೆಹಾಕ್ತೀನಿ ರೀ. ನೆನೆಹಾಕಿ ಕುದಿಸ್ತೀನಿ. ಬಿಳಿ ಒಟ ನೋಡಿ ಸ್ನೇಹಿತರೆ, ಇವು ನೆನಿಲ್ಲ ರೀ. ನೆನೆದಾಗ ರೊಟ್ಟಿ ಮಾಡ್ತೀನಿ ರೀ. ಆಕೆ ಹಂಗೆ ಬ್ರಷ್ ಮಾಡ್ಯಾಗ ಬೆಳ್ಳುಳ್ಳಿ ಬಿಸಿನೀರು ಕುಡಿದು ರೊಟ್ಟಿ ಬಿಸಿ ರೊಟ್ಟಿ ತುಪ್ಪ ಬೆಲ್ಲ ಹಾಕೋ ಉಣ್ಣಲಾಕ. ಆಮೇಲೆ ಹಂಗೆ ರೊಟ್ಟಿ ಬಾಳಿಕೆ 2 ಸರಿ ಜಾಕ ಮಾಡಿಸಿ ಹಂಗೆ ಸಾಲಿಗೆ ರೆಡಿ ಮಾಡಿಬಿಡ್ತೀನಿ ರೀ. 7:30 ರೊಟ್ಟಿ ಮಾಡಿ ತೆಗೆದ್ಬಿಡ್ತೀನಿ ರೀ. 7 ಆಗೈತೆ ರೀ ಬರಾಬರಿ. ಈಗ ಆಮೇಲೆ ರೊಟ್ಟಿ ಮಾಡಿ ತೆಗೆದಿಂದ ಆಮೇಲೆ ಇವತ್ತು 1ಕ್ಕೆ ಬರ್ತಾಳೆ ಸ್ನೇಹಿತರೆ ಸಾಲಿಂತ ಶ್ರಾವಣಿ. ಇಲ್ಲ ಶ್ರಾವಣಿ 1ಕ್ಕೆ ಬರ್ತಾವಂತ. ಹಿಂಗಾಗಿ ನಾನು ಆಕೆ ಊಟ ಹೊಡ್ತಿಂಬ ರೊಟ್ಟಿ ಉಳಿಸಿ ಕಳಿಸಿದ್ನಿ ಅಂದ್ರೆ ಬಿಗಿ ಆಗತ್ತೆ ರೀ. ಮತ್ತೊಂದು ಬಿಸ್ಕಿಟ್, ಒಂದು 5 ರೂಪಾಯಿ ಬಿಸ್ಕಿಟರ ಏನೋ ಕಟ್ ಕಳಿಸ್ತೀನಿ ರೀ. ಹಸುವಾದ್ರೆ ತಿನ್ನಲಕ್ಕ ಅಂತೇಳಿ ಬಂದು ರೊಟ್ಟಿ ಮಾಡಿ ಸಿಗ್ತೀನಿ ನೋಡಿರಿ ನಿಮ್ಗೆ. ಸ್ನೇಹಿತರೆ ಟೈಮ್ 10 ಗಂಟೆ ಆಯಿತು. ನೀರು ಬಂದವು. ನೀರು ಹರಿ ಹರಿಯಾಕತ್ತವು. ಬಟ್ಟೆ ಒಗ್ಯಾಕತ್ತಾರ. 10 ಆಗೈತಿ. 11 ಆಗಿಲ್ಲ. ನೀನು ಟೈಮ್ ಹತ್ತಿಯಲ್ಲ. ಟೈಮ್ ನೋಡಿ. ಟೈಮ್ ಐತಿ ಮನ್ಯಾಗ. ಟೈಮ್ ಐತಿನಿ ಹೇಳು. ಇಲ್ಲ ಟೈಮು ತೋರಿಸು. ಟೈಮ್ ಎಲ್ಲ ತೋರಿಸು. ಯವ್ವ 10 ನಿಮಿಷ ಆಗೈತಿ ಹೇಳ್ಬಿಟ್ಲು. ಟೈಮ್ ಐತಿ. ನಮ್ಮ ಟೈಮ್ ಇಲ್ಲ. ಫೋನ್ ನೋಡಿ ಟೈಮ್ ಹೇಳೋದು ನಾವು. ನೀರು ಬಂದವ್ರಿ. ನೀರು ಹರಿಯಾಕತ್ತಾವ. ಬಟ್ಟೆ ಒಗಿತಾರೆ. ಬಾಂಡೆ ತಿಕ್ಕಿಸ್ತಾರ. ಬಟ್ಟೆ ಒಗಿತಾರ. ಇಂಡೋರ್ ಹಿಂಡ್ತಾರೆ. ನಾನು ನೋಡಿ ಸುಮ್ ಕುಂತು ತರಲೆ ಮಾಡಿ ಇಟ್ಟದನ ಸುಮ್ ಒತ್ತಾಕೋತ ಕುಂತೀನಿ. ಇವಾಗ ಸ್ನೇಹಿತರೆ ಇದು ಮಾಡ್ಬೇಕು. ಶ್ರಾವಣಿ ಎಲ್ಲ ಶಾಲಿಗೆ ಹೋಗ್ಯಾರ. ಇವಾಗ ನೋಡಿ ಪಲ್ಯನೂ ಮಾಡೀನಿ. ಪಲ್ಯ ಅಂದ್ರೆ ಒಟಾಣಿಕಾಯಿ ಪಲ್ಯ ಮಾಡಿ ನೋಡಿ. ಸ್ವಲ್ಪ ಒಟಾಣಿಕಾಯಿ ಇಷ್ಟ ಇಲ್ಲ ಸ್ನೇಹಿತರೆ, ಸ್ವಲ್ಪ ಮಾಡೀನಿ. ಚೌಳಿಕಾಯಿ ಮಾರಕ್ಕೆ ಬಂದಿದ್ರು. ಬೆಳೆಯೋದ ಅಂತೇಳಿ ಅರ್ಧ ಕೆಜಿ ತೊಗೊಂಡು 2 ಸಲ ಮಾಡಕ್ಕೆ ಬರ್ತಾವೆ ಬಿಡು. ಪಲ್ಯದ ಬಂದುಬಿಡ್ತು ರೀ. ನಮ್ಮ ಅಕ್ಕ ರೇಟ್ ತೊಗೊಂಡು ಚೌಳಿಕಾಯಿ. ನಾನು ಅಕ್ಕಿ ಚೌಳಿಕಾಯಿ ಆದ್ರೆ ಹೋಗಲ್ಲ. ಉಪ್ಪು ಚುರಿದ್ರೆ ಟೇಸ್ಟ್ ಇರ್ತಾವೆ. ಎಳೆ ಮತ್ತು ಇಂಥವು ಎಳೆ ಉರಿಬೇಕು. ಟೇಸ್ಟ್ ಆಗ್ತಾವೆ. ಅದಕ್ಕೆ 20 ರೂಪಾಯಿಗೆ ಪಾವ್ಕಿಲ ಅಂದ್ಲ. 30 ರೂಪಾಯಿಗೆ ಅರ್ಧ ಕೆಜಿ ಅಂದ್ಲು. ಮತ್ತು 10 ರೂಪಾಯಿ ಯಾಕೆ ಬಿಡ್ಬೇಕು? ಅರ್ಧ ಕೆಜಿ ತೊಗೊಂಡ್ರೆ ಅದು ಬಿಡೋದು ತೊಗೊಂಡೆ. ನಾ ಬಾಂಡೆ ತಿಕ್ಕಬೇಕು, ಬಟ್ಟೆ ಒಗಿಬೇಕು. ಬರೀ ಸ್ನೇಹಿತರೆ ಮತ್ತೆ ಸಿಗ್ತೀನಿ ಜಾಕ ಮಾಡಿ. ಬಾಂಡೆನೂ ತಿಕ್ಕಿದೆ. ಅಷ್ಟು ಬಾಂಡೆ 12-11 ನಿಮಿಷ ಆಗೈತೆ. ನಾ ಇಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ದೆ. ನಾನು ಇಲ್ಲಿಗೆ ಹೋಗ್ಬೇಕಂತ ಹೊರಡ್ಬೇಕಂತ ರೆಡಿ ಆಗೀನಿ ನೋಡಿ. ಚೌಳಿಕಾಯಿ ಹಾರ್ಲಿ ಸ್ನೇಹಿತರೆ. ಅವು ನೀರು ಹೊಡೆದಾರ. ಹಾರ್ಲಿ ಸಂತಿ ಮಾಡ್ಕೊಂಬರ್ಬೇಕಂದೆ. ಬರೀ ನಾನು ತಾಕಿರೋದು ಅಮೌಂಟು. ಬಸವರಾಜ್ ಕುಂತ ನೋಡಿ ಸ್ನೇಹಿತರೆ. ಬರ್ರಿ ಮುದ್ದೆ ನೋಡಿ ಸ್ನೇಹಿತರೆ. ಹೋಗ್ಬೇಕಂತ ರೆಡಿಯಾಗಿದೆ. ಬಿಡೋಣ ಒಂದು ಕೆಲಸ. ನಾವು ಊಟ ಉಂಡಿಲ್ರಿ. 12:30 ಆಯಿತು. ಶ್ಯಾಮಕುಮಾರ್ ಯಾಕೋ ಜಲ್ದಿ ಸಾಲಿಂತ ಬಂದಾನ. ಮತ್ತು ಒಂದಿಷ್ಟು ವ್ಯಾಪಾರ ಆಯ್ತು ಸ್ನೇಹಿತರೆ. ಬಟ್ಟೆ ಗಿರಿಯಕ್ಕೆ ಬಂದು ರೊಕ್ಕಿಲ್ಲ, ಅಮೌಂಟ್ ಒಂದು 400 ರೂಪಾಯಿ ಮಾತೀವಿ ಅಂತ ಇಂಥದ್ದೊಂದು ಅಂಗಿ ಹೋದ್ರು. ಮತ್ತು ಹೆಸರಿಡಾಕ ಇಂಥದ್ದು ಅಂಗಿ ಹೋದ್ರು. ಮತ್ತು ಸ್ನೇಹಿತರೆ ನಾನು ಹೋಗ್ಬೇಕಂತ ಅಪ್ಪಾಜಿಗೆ ಖುಷಿ ನೋಡಿ. ಅವನ ಹೆಸ್ರನ್ನ ಯಾವಾಗ ಇಡ್ತಾರೋ ಏನೋ ಗೊತ್ತಿಲ್ಲ ಸ್ನೇಹಿತರೆ. ಆದ್ರೆ ಗಂಡು ಪಾಪು ಅಂತ ನಾ ಪಕ್ಕ ಕೇಳೀನಿ. ಆದ್ರೆ ನನಗೆ ಕುಬ್ಸ ಮಾಡ್ಬೇಕನ್ನೋ ಆಸೆ ಇತ್ತು. ಆದ್ರೆ ಕುಬ್ಸ ಮಾಡಿದ್ರೆ ಮತ್ತು ಅವ್ರ ಮನೆ ನಡೆಯಿಲ್ಲ ಅಂದ್ರೆ ನಾನು ಮಾಡೋದು ಅಷ್ಟೊಂದು ಸರಿಯಲ್ಲ ಅಂಥೇಳಿ ನಾನು ಮಾಡಲಿಲ್ಲ ಸ್ನೇಹಿತರೆ. ಇದು ಹೊಚ್ಚೋದು ಸೆಲ್ಲೆ ಅಂತಾರಲ್ಲ, ಹೊಚ್ಚೋದು ನೋಡಿ. ಇದು ಅವಾಗ ಯಾವಾಗ ನೋಡೋಕೆ ಹೆಂಗೆ ಸ್ನೇಹಿತರೆ. ಇವು ಡೈಲಿ ಯೂಸ್ ಮಾಡಕ್ಕೆ ನೋಡಿ. ಅವರು ತಂದಾರ. ಅವರೆಲ್ಲ ನೋಡಿರಬೇಕು. ಅವರು ತಂದಾರ. ನಮ್ಮ ಪ್ರೀತಿ ನಮ್ಗೆ ಎಷ್ಟಾಗುತ್ತೆ, ನಮ್ಮ ದೇವ್ರು ಎಷ್ಟು ಅನುಕೂಲ ಮಾಡಿರ್ತಾನೆ ಅಷ್ಟು ಪ್ರೀತಿ. ಒಂದು ಒಡಾರಳಿನ ಒಯ್ಬೇಕಾಗಿ ಸ್ನೇಹಿತರೆ. ಇವಾಗ ಮುದ್ದೆ ಹೋಗಲ್ಲ. ಇಲ್ಲೇ ದವಾಖಾನೆ ಮುದ್ದೆ ಹೆಚ್ಚಿಗೆ ಐತಿ. ಅದು ಹೊರಗೆ ನಮ್ಮೂರು ಅಡುಗೆ ಐತೆ. ಹೋಗಿ ಕೊಟ್ಟು ಮಾತಾಡ್ಸ್ಬರ್ಬೇಕಂತೀನಿ. ಮತ್ತು ನೋಡಿದ್ರೆ ಸ್ನೇಹಿತರೆ ಹೆಸರಿಡಾಕ ಮತ್ತು ಹೋದ್ರಾಯ್ತು. ಹೆಂಗೆ ನೋಡ್ಬೇಕು ರೀ ಖುಷಿನ ಅಂತೇಳಿ ಇವೆಲ್ಲ ಒಯ್ಯಾಕತ್ತೀನಿ ಸ್ನೇಹಿತರೆ.
ಇದು ಮಾತ್ರ ಸಖತ್ತೈತ್ರಿ. ಅವು ಹೆಂಗೆ ಅದನೋ ಬೆಳಗದನೋ ಕಪ್ಪದನೋ ಗೊತ್ತಿಲ್ಲ, ನೋಡಿಲ್ಲ. ಅದಕ್ಕಂತಲೇ ಈ ಕಲರ್ ತೊಗೊಂಡಿನಿ. ಮಸ್ತ್ ಐತಲ್ಲ ಸ್ನೇಹಿತರೆ. ಹೆಂಗಿದ್ರು ಚೆನ್ನಾಗಿ ಕಾಣುತ್ತೆ, ಬೆಳಗಿದ್ರು ಚೆನ್ನಾಗಿ ಕಾಣುತ್ತೆ, ಕಪ್ಪಿದ್ರು ಚೆನ್ನಾಗಿ ಕಾಣುತ್ತೆ ನೋಡಿ. ದೀಪಾ ಸಿಸ್ಟರ್ ಹತ್ರ ಬೆಳಗಿರ್ತಾನ, ಪ್ರೇಮ ಅನ್ನೋ ಹತ್ರ ಕಪ್ಪಿರ್ತಾನೆ ನೋಡಿ. ನೋಡಿ ಸ್ನೇಹಿತರೆ, ಇದು ಡೈಲಿ ಯೂಸ್ ಮಾಡುವ ಎಷ್ಟು ಸಣ್ಣದ ನೋಡಿ. ಇವು 2 ಜೋಡಿ ಮ್ಯಾಗ್ತದೆ ನೋಡಿ. ಚಡ್ಡಿ ಇಷ್ಟ ನೋಡಿ. ಇವಾಗ ಬರ್ತಾವೆ ಸ್ನೇಹಿತರೆ. ಇವು ಹಿಟ್ಟು ಹಾಕಕ್ಕೆ ಬರೋಲ್ಲ, ಇವಾಗ ಉಡ್ಸಕ್ಕೆ ಬರ್ತಾವೆ ನೋಡಿ. ಇವೊಂದು ಸೆಟ್ ಇರಲಿ ಅಂತ ತೊಗೊಂಡಿನಿ ಸ್ನೇಹಿತರೆ. ಇವೊಂದು ಸೆಟ್ಟು, ಇದೊಂದು ಅಂಗಿ. ನನ್ನ ತಾಕ ಇಷ್ಟ ಐತೆ, ಇಷ್ಟು ಹೋಯ್ತೀನಿ ರೀ ಇವಾಗ. ಮತ್ತು ಮುಂದೆ ನೋಡೋಣ ಸ್ನೇಹಿತರೆ. ಕುಬ್ಸ ಮಾಡ್ಬೇಕಂದ್ರೆ ಆಗಲಿಲ್ಲ. ಯಾಕೆ ಕುಬ್ಸ ಮಾಡ್ಬೇಕಂದ್ರೆ ಹೋಗ್ಬೇಕಂದ್ರೆ ಹೆಂಗಾದ್ರೂ ಹೋಗೇ ಬಿಡ್ತೀನಿ ಸ್ನೇಹಿತರೆ ನಾನು. ಯಾಕೆ ಹೋಗಲಿಲ್ಲ ಅಂದ್ರೆ ನಾನು ಅವ್ರ ಅತ್ತೆಯರು ನಡಿಯಿಲ್ಲ ಅಂದರು. ಮತ್ತು ದೀಪಾ ಸಿಸ್ಟರಿಗೆ ಬೈದು ನಾನು, ಬರ್ತೀನಿ ರೀ ಒಂದಿನ ಬಂದು ಹಂಗೆ ಮನೆ ಹುಡುಕಾಡ್ಕೊತ ಬಂದಿನಿ. ಒಂದಿನ ಬಂದು ನಿಮ್ಮ ಕುಬ್ಸ ಮಾಡಬೇಕು ಅನ್ನೋ ಆಸೆ ಇದೆ ಅಂತ ಅಂದ್ಕೊಂಡಿದ್ದೆ ಸ್ನೇಹಿತರೆ. ಮತ್ತು ಅವ್ರ ಅತ್ತೆಯರು ನಡಿಯಿಲ್ಲಮ್ಮ, ನಾವು ಯಾರೂ ಮಾಡಿಲ್ಲ. ನಾನು ಯಾಕೆ ಬೇಕು ಬಿಡು, ಯಾಕಂದ್ರೆ ದೇವ್ರು ಚಲೋ ಮಾಡ್ಯಾನಂದ್ರೆ ಒಳ್ಳೇದಾಗಲಿ ಅವ್ರಿಗೆ, ಒಳ್ಳೇದಾಗಬೇಕ್ರಿ ಸ್ನೇಹಿತರೆ. ನಾ ಮಾಡೋದೇನು ಹೋಗ್ಲಿ, ನನ್ನ ಆಸೆ ಹೋಗ್ಲಿ ಸ್ನೇಹಿತರೆ, ಅವ್ರಿಗೆ ಒಳ್ಳೇದಾರು ಸಾಕು ಅಂಥೇಳಿ ನಾ ಬಿಟ್ಟೆ. ಮತ್ತು ಅದಕ್ಕೆ ಪಾಪುಗೆ ಆದರೂ ಇಷ್ಟೆಲ್ಲ ನಾವು ನನ್ನ ಆಸೆ ಪ್ರಕಾರ ಅವರು ಕುಬ್ಸ ಮಾಡೋಕ್ಕಾಗ್ಲಾರ್ಕ ಆಸೆ ಪ್ರಕಾರ ಇಷ್ಟೆಲ್ಲ ಪಾಪುಗೆ ಒಯ್ದ್ರಾಯ್ತು ಅಂತ ನನ್ನ ಖುಷಿಯಿಂದ ಈಗಲಿಂದ ಹೊಂಟೆ ಸ್ನೇಹಿತರೆ. ನಾವು ಇದ್ದಿದ್ರಾಗೆ ನಮ್ಮದು ನನ್ನ ಕಷ್ಟ ರಗಡ್ ಐತೆ, ಆದರೂ ಅಕ್ಕ ಇಷ್ಟೆಲ್ಲ ಅವ್ರಿಗೆ ಮಾಡ್ತಾಳಂತಲ್ಲ ಪಾಪುಗೋಸ್ಕರ ನೋಡಿ. ಏನೋ ಅವ್ರ ಮ್ಯಾಗ ಪ್ರೀತಿ ಅಭಿಮಾನ ವಾತ್ಸಲ್ಯದಿಂದ ಇಷ್ಟೆಲ್ಲ ಒಯ್ಯೋದು ನೋಡಿ. ಶ್ರಾವಣಿ ಬರ್ಲಾಗ್ಯಾಡ್ರಿ, ಶ್ರಾವಣಿ ಕಾಯಕತ್ತೀನಿ. ಇವಾಗ ಒಂದು ಹೆಸರುಡು ಕಾರ್ಯಕ್ರಮ ಇದೆ ಸ್ನೇಹಿತರೆ. ಮಧ್ಯಾಹ್ನದಾಗ ಇಡ್ತಾರಂತವ್ರು, ಸಾಯಂಕಾಲ ಇಡ್ತಾರನ ಅಂತ ನಾ ಬಿಟ್ಟೆ. ಬಟ್ಟೆ ಸೇಲ್ ಆಗ್ತಿರ್ತಾವ್ರಿ, ಹಿಂಗಾಗಿ ಒಂದು ಸ್ವಲ್ಪ ನಿಂತೆ ಸ್ನೇಹಿತರೆ, ನಿಂತೀನಿ. ಹಿಂಗೆ ಊಟ ಗೀಟ ಮಾಡ್ತೀನಿ ನೋಡೋಣ. ಮಧ್ಯಾಹ್ನ ಹೆಸರು ಇಡ್ತಾರಂತ, ಬಂದವ್ರು ಬಂದು ಹೋಯ್ತಾರೆ ಬಟ್ಟೆ. ಮತ್ತೆ ಸಿಗ್ತೀವಿ ಸ್ನೇಹಿತರೆ ನಿಮ್ಗೆ. ಪ್ಯಾಕಿಂಗ್ ಮಾಡ್ತೀನಿ ಅಷ್ಟು ನೋಡಿ ಸ್ನೇಹಿತರೆ. ಅವ್ರು ಅಂಗಿ ಹೋದ್ರೆ ಅನ್ನೋರಾಗೇ ಮತ್ತು ಬ್ಲೌಜಿಗೆ ಬಂದರು. ಬ್ಲೌಸ್ ಕೊಟ್ಟೆ, 1 ಡಜನ್ ಬ್ಲೌಸ್ ಹೋದು ನೋಡಿ. ಟೈಮು 1 ಗಂಟೆ ಆಗೈತ್ರಿ, ಇನ್ನೂ ಊಟ ಇಲ್ಲ. ಹಂಗೆ ಬಟ್ಟೆ ಗಿರಾಕಿ ಬರೋದ ನೋಡ್ದೆ ಒಯ್ದು ಒಂದು 4,500 ಒಂದು 1,000 ರೂಪಾಯಿ ಆಯ್ತು ನೋಡಿ. 1,050 ರೂಪಾಯಿ ವ್ಯಾಪಾರ ಆಯ್ತೀನಿ. ಈಗನೇ ತಯಾರಾಗಿ ಹೋಗ್ಬೇಕಂತಾನೆ ಇಲ್ಲೆಲ್ಲ ಪಾಪು ಗಿಫ್ಟ್ ರೆಡಿ ಮಾಡೀನಿ ರೀ. ನೋಡ್ತಿರ್ಬೇಕು, ತೋರ್ಸೀನಿ ರೀ ಆಗಳ ನಿಮಗೆ. ಈಗ ಬಟ್ಟೆ ಮಳೆ ಬರಾಕತ್ತೈತ್ರಿ, ಬಟ್ಟೆ ಮ್ಯಾಗ ಒಣಾಕ್ಬೇಕಾಗಿತ್ತು, ಇಂದದಾವು. ಊಟ ಮಾಡ್ತೀವಿ ಸ್ನೇಹಿತರೆ, ಇನ್ನೂ ಊಟಿಲ್ಲ. 1 ಗಂಟೆ ಆಗೈತೆ ಅಂದ್ರೆ ಫುಲ್ ಖುಷಿ ಆಗಿಬಿಟ್ಟೀನಿ ರೀ. ಹೆಂಗದನ ಹೆಂಗಿಲ್ಲ ಅಂತ ನೋಡಾಕ ಬನ್ನಿ ಸ್ನೇಹಿತರೆ, ಮತ್ತೆ ಸಿಗ್ತೀನಿ. ಶ್ರಾವಣಿ ಬಂದಂದ್ರೆ ಶ್ರಾವಣಕುಮಾರನ ಬಿಟ್ಟು ಹೋಗ್ಬೇಕು ಅಂತ ನಿಂತೀನಿ ರೀ. ಶ್ರಾವಣಿ ಬರೋಕ್ಕೂ ತಯಾರಿಲ್ಲ, ಏನು ಮಾಡ್ಬೋದು ನೋಡಿ. ಶ್ರಾವಣಿ ಬಂದಗಾನೆ ಬಿಟ್ಟು ಹೋಗ್ತೀನಿ ರೀ. ಶ್ರಾವಣಕುಮಾರ್ ಒಬ್ಬನೇ ಇದಾಗುತ್ತೆ. ಬನ್ನಿ ಸ್ನೇಹಿತರೆ, ಮತ್ತೆ ಶಿವಣ್ಣ ಬರ್ತಾರೆ ಅಕ್ಕಿಟ್ರನ್ಯಾಗ. ಸ್ನೇಹಿತರೆ ಹೋಗ್ಬೇಕಂದ್ರೆ 2:30 ಆಯ್ತು ನೋಡಿ ಟೈಮು. 12 ಗಂಟೆಗೆ ತಯಾರಾಗಿ ನೀವು ಹೋಗ್ಬೇಕಂತ ಅಂದ್ಕೊಂಡು ಬಟ್ಟೆ ಗಿರಾಕಿ ಯಾವ ಬಂದರೂ ಉದ್ರಿ ಗಿರಾಕಿ ಏನು ಮಾಡೋದು ಸ್ನೇಹಿತರೆ. ಈಗ ಶ್ರಾವಣಿ ಬರ್ಲಾಕ ಟೆನ್ಷನ್ ಆಯ್ತು. ಶ್ರಾವಣಿ 1 ಗಂಟೆಗೆ ಬರ್ತೀನಿ ಮಮ್ಮಿ, ಬುತ್ತಿ ಬೇಡ ಅಂತ ಹೋಗಿದ್ಲು. 2:20ಕ್ಕೆ ಬಂದಕ್ಕಿ. 2:20ಕ್ಕೆ ಬಂದು 10 ನಿಮಿಷ ಆಗೈತೆ ಬಂದಕ್ಕಿ. ಊಟ ಮಾಡಾಕತ್ತಾಳ ಸ್ನೇಹಿತರೆ. ನಾವು ಹೋಗ್ಬೇಕಂತ ರೆಡಿ ಆಗಿದೆ. ನಾನು ಬರ್ತೀನಿ ಮಮ್ಮಿ, ಅವ್ರ ಮನೆಗೆ ಹೊಂಟೀನಿ, ಅಂಗಿ ಯಾಕೆ ತೊಗೊಂಡು ಅಂತಂದು. ಇಲ್ಲ ಏನು ಹೇಳಿಲ್ಲ ಸ್ನೇಹಿತರೆ. ಇಲ್ಲ ಮಮ್ಮಿ ನಾನು ಬರ್ತೀನಿ, ಅವ್ರ ಮನೆ ನೋಡಂಗಾಗೈತಿ, ಅವ್ರು ನೋಡಂಗಾಗೈತಿ ಅಂತಂದು ಆಕಿನ ಆಸೆಯಾರ ಯಾಕೆ ಇದು ಮಾಡೋದು ಸ್ನೇಹಿತರೆ. ಆಕಿನೂ ಕರ್ಕೊಂಡು ಹೋಗ್ತೀನಿ ನೋಡಿ, ಶ್ರಾವಣನೂ ಕರ್ಕೊಂಡು ಹೋಗ್ಬಿಡ್ತೀನಿ ನೋಡಿ. ಆಕಿನ ಶ್ರಾವಣನ ಕುಡಿ ಮತ್ತೆ ಏನು ಮಾಡಿದ್ರಿ, ಬರ್ತೀನಿ ಅನ್ನಕತ್ತಾರ ಮಕ್ಕಳು ಬಿಟ್ಟು ಏನು ಹೋಗೋದೈತ್ರಿ, ಕರ್ಕೊಂಡು ಹೋಗ್ತೀನಿ. ಚಿನ್ನ ನೋಡಿಲ್ಲ ಹೊಡ್ಯಾನ್ಬಿಡ್ರಿ. ಆದ್ರೆ ಹೋಗೇನು ಗೊತ್ತಾಗುತ್ತೆ. ಅವನು ಕರ್ಕೊಂಡು ಹೋಗಿ ನಡಿ. ಬನ್ನಿ ಸ್ನೇಹಿತರೆ ಹೋಗೋನು. ಶ್ರಾವಣಿ ಬರ್ಲಾರ್ಕೊಂಡು ಫುಲ್ ಟೆನ್ಷನ್ ಆಯ್ತು ನೋಡಿ. ಯಾಕಂದ್ರೆ ಶ್ರಾವಣಿ ಟೈಮು 1 ಗಂಟೆಗೆ ಬರ್ತೀನಿ, 2 ಗಂಟೆಗೆ ಫೋನ್ ಹಚ್ಚಿದೆ. ಮತ್ತೆ ಎಷ್ಟು ಲೇಟ್ ಆಯ್ತಲ್ಲ. ಮತ್ತು ನೀವು ನಾವು ಊಟ ಏನು ಮಾಡ್ಬೇಕು, ಹಸು ಆಗೈತೆ ಅಂತ ಯಾಕೆ ಬಲ್ಲನು. ಲೋಕಲ್ದವ್ರು ಬಸ್ ಬಿಟ್ಟು ಬರೋಕೆ 2 ಟ್ರಿಪ್ ಹೋಗೈತಂತ್ರಿ. ಹಿಂಗಾಗಿ ಇವ್ರು ಅಲ್ಲೇ ಕುಂತಾರೆ ಅಡ್ಡಿಗೆರೆಯರು. ಏನು ಮಾಡ್ಬೇಕು ನೋಡಿ, ಹಿಂಗೈತೆ ನೋಡಿ. ಭಾಳ ಒಟ್ಟು ನಂಗೆ ರೂಮ್ ಅನ್ನೋಕೆ ಶ್ರಾವಣಿ ನೀವು ಬರಲಿಲ್ಲ ಯಾಕೆ ಅನ್ನಂಗೆ ನನಗೆ ಆಗ್ಬಿಟ್ಟಿತ್ತು. ಫುಲ್ ಟೆನ್ಷನ್ ಆಗಿಬಿಟ್ಟು ಸ್ನೇಹಿತರೆ. ಆಕಿ ಬಂದ ಮ್ಯಾಗ ಖುಷಿ ಆಯ್ತು ರೀ. ಇವತ್ತು ಶನಿವಾರ 1ಕ್ಕೆ ಬರ್ತೀನಿ ಅಂತ ಹೇಳಿದೆ. 7 6ಕ್ಕೆ 4:30 5:30 ಬರ್ತಾ ಬಿಡೋದು. ನಾನು ಸುಮ್ಮನೆ ಆಗ್ತಿದ್ದೆ. 7 1 ಗಂಟೆ ಆಯ್ತು ಬರಲೇ ಇಲ್ಲ. ಟೈಮಕ್ಕೆ ಬರಲಿ ಅಂತ ಕಾಯ್ಕೊತ ಕುಂತಿದ್ದು 1 ತಾಸು ಆಯಿತು. ಆ ಕಡೆ ಇಡೋದು, ಫೋನ್ ಹಚ್ಚೋದು, ಟೀಚರಿಗೆ ಫೋನ್ ಹಚ್ಚೋದು, ಸೋರಿಗೆ ಫೋನ್ ಹಚ್ಚೋದು, ಬರೀ ಇದೇ ಮಾಡೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ ಹೋಗೋಣ. ಶ್ರಾವಣಿನ ಕರ್ಕೊಂಡು ನೋಡಿ. ಬನ್ನಿ ಹೋಗೋಣ. ಶ್ರಾವಣಿ ಇದ್ದಂಗೆ ಕರ್ಕೊಂಡು ಹೋಗ್ತೀನಿ ನೋಡಿ. ಹೇಗಿನಿ ರೆಡಿ ಮಾಡಲ್ಲ, ನಾನು ಸಿಂಪಲ್ ರೆಡಿ ಆಗೀನಿ.
ಅಲ್ಲ ನಿನಗೆ ಏನು ತಮ್ಮ ಅಂತ ಹೇಳಿದ್ನಪ್ಪಾಜಿ ಹೇಳು. ಮತ್ತು ನೀ ಅದನ್ನ ಹಾಕ್ತಂದು ನೋಡಿ ಸ್ನೇಹಿತರೆ 5 ರೂಪಾಯಿ ಕೊಟ್ಟಿದ್ದೆ ಮುದ್ದೆ ಹಾಕ್ಕೊಂತೀನಿ ಬಿಸ್ಕಿಟ್ ತಂತೀನಲ್ಲಕ್ಕ ಹಾಕಿ ಬರ್ತೀನಿ ಅಂದ್ಲು ಕರ್ಕೊಂಡು ಹೋಗ್ಬೇಕು ಇವ್ ಬಿಟ್ಟು ಹೋಗ್ಬೇಕಂತ ನಾ ಹೊಂಟೀನಿ. ಇವಾಗ ನೋಡಿ ಅಂದು ತೊಗೊಂಬಂದ ಸ್ನೇಹಿತರೆ ಹೋಗಕ್ಕೆ ಆಗ್ತಾರ ಬಿಡಕ್ಕೆ ಇವ್ರು ಬಿಟ್ಟು ಎಲ್ಲಿ ಹೋಗ್ಬೇಕು ಈಗ ಇಬ್ಬರನ್ನ ಕರ್ಕೊಂಡು ಹೋಗ್ಬೇಕು ಮಳೆ ಬರಾಕತ್ತೈತಿ ರೆಡಿ ನೀವು ಮಳೆ ಉದ್ರಾಕತ್ತೆ ಇವು ತಂಪು ಪಾಯಿ ಬರಲ್ಲ ಸ್ನೇಹಿತರೆ ಇವಾಗ ಮಾಡಿ ನೋಡ್ಯಾಂ ಬಿಡ ಅಲ್ಲಿ ಅದಕ್ಕೆ ಹೆಂಗೆ ಮಾಡ್ಬೇಕು ನೋಡಿ. ಪುಟ್ಟಕ್ಕ ಮನ್ಯಾಗಿರ್ತೀಯಾ ಇದು ಕದ ಹಾಕು ಎಲ್ಲಿ ಹೋಗಲ್ಲ ಮನ್ಯಾಗಿರ್ತಾರ ಅವ್ರ ಮನೆ ಬಿಟ್ಟು ಕಡೆ ಹೋಗ್ಬೇಡ. ಪುಟ್ಟಕ್ಕ ಹೇಳತ್ತೀನಿ ನಾನು ಅವ್ರು ಊರ್ಲಿಂದ ಬಂದವ್ರು ಹೊಂಟ್ರ ನೀ ಪುಟ್ಟಕ್ಕರ ಮನೆ ಬಿಟ್ಟು ಎಲ್ಲಿ ಹೋಗ್ಬೇಡ ಅವ್ರ ಮನೆಗೆ ಏನೂ ಬಿಡಾಕು ಹೋಗ್ಬೇಡ ಸುಮ್ ಕುಂದ್ರು ದೇವ್ರು ಕುಂತಂಗ ಆಯಪ್ಪ ಹೋಗು. ನಾನು ಪೇರ್ಲಲ್ಲಿ ಖಾಲಿ ಆಗೈತೆ ಅವ್ನಿಗೆ ಕಟ್ ಮಾಡಚ್ಚು ಒಂದಿನ ಏನು ಮಾಡಿ ತರಕಾಗ ನೆಪ್ ಮಾಡ್ತೀನಿ ಹೋಗು ನಡೀತಾರ ಏನು ತಮ್ಮಲ್ಲಿ ನೀನು ಸ್ಕೂಲ್ಗೆ ಹೋಗ್ತೀನಿ ನಿನಗಿಲ್ಲ ಅಕ್ಕಿ ಬೇಡ ಶ್ರಾವಣ ಹೋಗು ಅಂತ ತೊಗೊಂಡೋಗು ಅದು ಸಾಬನ್ ಪುಡಿ ಐತಿ ಕುಡಿಬೇಡ ಅದನ್ನ ಇನ್ನೇ ಮಂತ ತರಬೇಡ ರೊಕ್ಕ ಕೊಟ್ಟು ತಿನ್ನಾಕ ತಗೋ ತಿನ್ನಾಕ 1 ರೂಪಾಯಿ ಗತಿಲ್ಲ ಹೊತ್ನಾಗ ತಗೊಂಡಂತ ಆಡ್ತಾರೆ ನೋಡಿ ಸ್ನೇಹಿತರೆ ಬಸ್ಸಿಗೆ ಹೋಗ್ಬೇಕಂತ ನಿಂತಿದ್ದೆ ಬಸ್ ಮುಂದಕ್ಕೆ ಆಯಿತು ಅಲ್ಲಿ ಸರ್ಕಲ್ ನಿಂತಿದ್ದೆ ಮತ್ತು ಪುಟ್ಟಕ್ಕರನ್ನು ಹಾಲು ಹಾಕೊಂಡಿದ್ದೆ ಸ್ನೇಹಿತರೆ ಅವ್ರ ಗಾಡಿ ಒಳಗೆ ಹೊಂಟು ನೋಡಿ ಹಾಲಿನ ಪಾಕೆಟ್ ತೊಗೊಂಡಾರ ಸ್ನೇಹಿತರೆ ಇನ್ನೂ ಅಲ್ಲಿ ಇನ್ನೂ ಮುದ್ದೆದ ಭಾಳ ಹಾಲು ತೊಗೋತಾರೆ. ಈಗ ಪುಟ್ಟಕ್ಕರ ಯಜಮಾನ್ರಿಗೆ ಆರಾಮಿಲ್ಲ ಸ್ನೇಹಿತರೆ ಹಿಂಗಾಗಿ ಪುಟ್ಟಕ್ಕರನ್ನು ಮಾಡಾಕತ್ತ ನೋಡಿ ಇದನ್ನು ಡ್ಯೂಟಿ ಮಾಡ್ತಾನೆ ರೀ ಮತ್ತು ದವಾಖಾನೆ ಹಾಕ್ಯಾರ ದವಾಖಾನೆ ಡ್ಯೂಟಿ ಮಾಡ್ತಾನೆ ಅಪ್ಪ ಭಾಳ ಕಷ್ಟ ಆಗ್ಬಿಟ್ಟೈತ್ರಿ ಪುಟ್ಟಕ್ಕರನ್ನಾಗ. ಆವಾಗ ಪುಟ್ಟಕ್ಕರ ಯಜಮಾನ್ರು ಮಾಡುವ ಹಾಲು ಹಾಕಕ್ಕೆ ಹೋಗೋದು ಗಿರಾಕಿಗಳೆಲ್ಲ ತಪ್ಪ ಅಂತ ಇವ್ರು ಹೊಂಟಾರೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ ಸರ್ಕಾರ ದವಾಖಾನೆ ಬಂದು ಇಳಿಸಿದ್ರು ಹೋದ್ರು ಅವರು ಕೂಡ. ನಾನು ಅವ್ರಿಗೇನೋ ತಿನ್ನಕ್ಕೆ ತೊಗೋಬೇಕು ಸಿಸ್ಟರಿಗೆ ಅಂತೇಳಿ ಇಲ್ಲಿ ಅಂಗಡಿ ಬರಾಕತ್ತೀವಿ ಸ್ನೇಹಿತರೆ. ಅಂಗಡಿ ಮುಂದೆ ನಿಂತೀನಿ ಬಿಸ್ಕಿಟ್ ಅದ ಬ್ರೆಡ್ ಅದ ಅಂತ ಕೇಳಿದೆ ಇಲ್ಲ ಅಂತಂದರು. ಬ್ರೆಡ್ ಇಲ್ಲನ ಮತ್ತು ಇಲ್ಲೇನೋ ಸಿಗಲ್ಲ ಸ್ನೇಹಿತರೆ ಹೆಚ್ಚಿ ಸರ್ಕಾರದ ಹಾಸ್ಪಿಟ್ಲ್ ಮುಂದೆ ಒಂದಿಷ್ಟು ಬಿಸ್ಕಿಟ್ ಅದು ಖಾರಿ ಅದು ತೊಗೊಂಡ್ರಾತಂತ ತೊಗೊಳಕತ್ತಿದ್ದೆ. ಶಿವಕುಮಾರ ಜ್ಯೂಸ್ ಕೊಡ್ಸು ಮಮ್ಮಿ ಜ್ಯೂಸ್ ಕೊಡ್ಸ ಅಂತೇಳಿ ಇಲ್ಲೇ ಕೈ ಹಚ್ಚಿದ ಸ್ನೇಹಿತರೆ. ತಡಿಯಪ್ಪ ಅಲ್ಲಿ ಹೋಗಿ ಕೊಡಿಸ್ತೀನಿ ಸುಮ್ಮಿರು ಅಂತ ಅಂದೆ ಸ್ನೇಹಿತರೆ. ಇಲ್ಲಿ ನೋಡಿ ನಾನು ಒಂದು ಖಾರಿ ತೊಗೊಂಡೆ 10 ರೂಪಾಯಿದು ಮತ್ತೊಂದು 4 ಬಿಸ್ಕಿಟ್ ತೊಗೊಂಡೆ. ಅಲ್ಲಿ ಅಮೌಂಟ್ ಕೊಟ್ಕೇರಿ ಹೋಗುನು ಮತ್ತು ಭಾಳ ಬಂದು ಕೊಡಿಸ್ತೀನಿ ಅಂತ ಅಂದೆ ಸ್ನೇಹಿತರೆ. ಅವ ಆದರೂ ಕುಣ್ಯಾಕತ್ತ ಮತ್ತು ಏನೂ ಕೊಡಿಸ್ಲಿಲ್ಲ ನಾನು ಕೂಡ. ಫೋನ್ಪೇದಾಗಿದ್ದು ಸ್ನೇಹಿತರೆ ಫೋನ್ಪೇ ಅಲೋ ಇಲ್ಲ ಅಂದರು ಮತ್ತು ಅಲ್ಲಿ ಹೋಗಿ ಮನೆಗೆ ಹೋಗಿ ಬಂದಿಂದ ಆಮೇಲೆ ಫೋನ್ಪೇದಾಗಲ್ಲ ಏನಾರು ಕೊಡಿಸಿದ್ರೆ ಆಯ್ತು ಬಿಡು ಅಂತೇಳಿ ಹಂಗೆ ಬಂದು ಇದಕ್ಕೆ ಅಮೌಂಟ್ ಕೊಡಿದಾಗನೇ ರಗಡಾಯ್ತು ಸ್ನೇಹಿತರೆ. ಬನ್ನಿ ಸ್ನೇಹಿತರೆ ಈಗ ದೀಪಾ ಸಿಸ್ಟರ್ ಮಾತಾಡ್ಸಕ್ಕೆ ಹೋಗುನು ಹಾಸ್ಪಿಟ್ಲ್ ಮುಂದೆ ನಿಂತು ನೋಡಿ ಹಾಸ್ಪಿಟ್ಲ್ ಮುಂದೆ ಇವು 3 ಅಂಗಡಿ ಬಿಟ್ಟರೆ ಮತ್ತು ಯಾವ ಅಂಗಡಿನೂ ಇಲ್ಲರಿ ಸ್ನೇಹಿತರೆ. ಇಲ್ಲೇ ಬರೀ ಹುಡ್ರು ತಿನ್ನಕ್ಕೆ ಒಂದಿಷ್ಟು ಅಲ್ಲಿ ಏನಾರ ಉಪ್ಪಿಟ್ಟು ತೊಗೋಬೇಕು ಅಂತ ಮಾಡಿದ್ವಿ. ಉಪ್ಪಿಟ್ಟು ಅಲ್ಲಿ ತೊಗೋಬೇಕಂತೇಳಿ ಅಂಗಡಿ ಕಡೆ ಹೋಗೋಣ ಸ್ನೇಹಿತರೆ. ಉಪ್ಪಿಟ್ಟು ತೊಗೊಂಡೆ ಆಗಲಿಲ್ಲ ಯಾಕಂದ್ರೆ ಉಪ್ಪಿಟ್ಟು ಇರಲ್ಲ ಅಂತ ಸೂಸ್ಲಾ ಬಜ್ಜಿ ಅಂದ್ರೆ ಬಿರ್ಸಾತ ಆಡೋದು ಏನು ಮಾಡಿ ಬ್ಯಾಡ ಅಂತೇಳಿ ಹಾಗೆ ನೋಡಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಮುದ್ದೇಬಿಹಾಳ ಇಲ್ಲೇ ಆಗೈತೆ ನೋಡಿ ದೀಪಾ ಸಿಸ್ಟರ್ ಡಿಲೆವರಿ ಆಗಿದ್ದು. ಇಲ್ಲೇ ಒಳ್ಯಾಕೆ ಹೋಗೋಣ ಬನ್ನಿ ಸ್ನೇಹಿತರೆ. ದವಾಖಾನಿಗೆ ನಾ ಏನು ತೋರಿಸಿದ್ನಲ್ಲ ಎಡ್ಲೇನ ಅಲ್ಲಿ ಹೋದ್ರೆ ಚೀಟಿ ಮಾಡತ್ತೈತ್ರಿ ಫಸ್ಟ್ ಆ ಕಡೆ ಡಾಕ್ಟ್ರ್ ಇರ್ತಾರೆ ಈ ಕಡೆ ಡಿಲೆವರಿ ಕೇಸ್ ಈ ಕಡೆ ಇರ್ತಾವೆ ಸ್ನೇಹಿತರೆ. ಈ ಕಡೆ ಇನ್ನೊಂದು ಬಾಗಿಲೈತೆ ನಾವಿಲ್ಲಿ ಬರಾಕತ್ತೀವಿ. ಶ್ರಾವಣಿ ವಿಡಿಯೋ ಮಾಡ್ಕೊಂಬಂದ ಸ್ನೇಹಿತರೆ ಮಾಡ್ಕೊಂಬಂದಿಲ್ಲ ಚೆನ್ನಾಗಿ ಅಂದೆ ಹ್ಞೂ ಮಮ್ಮಿ ಅಂತಂದು. ಬನ್ನಿ ಸ್ನೇಹಿತರೆ ಹೋಗೋನು ಹೊಂಟಿ ನೋಡಿ ಇಲ್ಲೇ ಒಳ್ಯಾಕೆ ಹೊಂಟಿವ್ರಿ ಎಲ್ಲ ವರ್ಷಕತ್ತಾರೆ ಸ್ನೇಹಿತರೆ ದವಾಖಾನೆ ಅದಕ್ಕೆ ವಿಡಿಯೋ ಮಾಡುವ ಅಂತಂದೆ ಸ್ವಲ್ಪ ಮಾಡಾಕತ್ತಿಲ್ಲ ಸ್ನೇಹಿತರೆ. ಇಲ್ಲೇ ಗಣಪತಿ ಗುಡಿ ಮಾಡ್ಯಾರ ಇವಾಗ ನಾನು ನೋಡಿದ್ದೆ ಇಲ್ಲ ಸ್ನೇಹಿತರೆ ಹಂಗೆ ಹೊಂಟಿದ್ದೆ ನಮ್ಮ ಶ್ರಾವಣ ನೋಡಿ ಕೈ ಮುಗಿಯಕತ್ತ. ನಾ ಕರೆಯಾಗೂ ಆ ಕಡೆ ಪರೀಕ್ಷೆ ಮಾಡಿ ನಾ ಮೊದಲು ಗಣಪತಿ ಗುಡಿ ಇದ್ದಿದ್ರೆ ಸ್ನೇಹಿತರೆ ಇಲ್ಲಿ ಹಂಗೆ ಮುಂದೆ ಕೊಟ್ಟಿದ್ದೆ. ನಮ್ಮ ಶ್ರಾವಣ ದೇವ್ರ ಮ್ಯಾಗ ಭಕ್ತಿ ಬಾಳ್ರಿ ಕೈ ಮುಗಿಯಕತ್ತ ನಾನು ಕೂಡ ಕೈ ಮುಗಿದೆ ಶ್ರಾವಣಿನೂ ಕೈ ಮುಗಿದ್ಲು ಎಲ್ಲ ಸಹ ಮಾಡಿದ್ವಿ. ನಮ್ಮ ಶ್ರಾವಣ ಡಿಲೆವರಿ ಆದಾಗ ಇಲ್ಲಿ ಗಣಪ ಇದ್ದಿದ್ದಿಲ್ಲ ರೀ ಈಗ ಆಗೈತೆ ಸ್ನೇಹಿತರೆ ಭಾಳ ದಿನ ಆಗಿಲ್ಲದು ಈಗ ಆಗೈತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ದವಾಖಾನೆ ಅಂದಮ್ಯಾಗ ಒಂದು ಗುಡಿ ಇದ್ಲೇ ಇರ್ಬೇಕು ರೀ. ಈ ಗುಡಿ ಇಲ್ಲರಕ್ಕನೆ ನಾನು ಹುಲಿಗೆಮ್ಮ ತಾಯಿ ಗುಡಿ ಇಲ್ಲಿ ಸರ್ಕಾರ ದವಾಖಾನೆಯಿಂದ ಐತ್ರಿ. ತಾಯಮ್ಮಗೆ ನಮ್ಮ ಕೆಸಾಪುರವ ಬೇಡ್ಕೊಂಡಿಲ್ಲಂತ ನನ್ನ ಮಗಳು ಡಿಲೆವರಿ ಇಲ್ಲೇ ಅಲ್ಲಿ ಕಾಯಿ ಹೊಡಿಸ್ತೀನಪ್ಪ ಅಂತೇಳಿ ಅಂದಂಗೆ ನಾನು ಡಿಲೆವರಿ ಇಲ್ಲೇ ಆಯ್ತು ರೀ ಶಿವಕುಮಾರ್ದು. ನನ್ನ ಶಿವಕುಮಾರ್ ಡಿಲೆವರಿ ಆಗಿದ್ದು ಇಲ್ಲಿ ನೋಡಿ ಸ್ನೇಹಿತರೆ. ಅದು ಮೂಮೆಂಟ್ ಒಂದು ಕ್ಷಣ ನೆನಪಾಯಿತು. ಆದ್ರೆ ಆ ಮೂಮೆಂಟೇ ಖುಷಿ ಮೂಮೆಂಟ್ ಅಲ್ಲ ಸ್ನೇಹಿತರೆ ನನಗೆ ದುಃಖ ಮೂಮೆಂಟ್ ಅಂತಲೇ ಹೇಳ್ಬೋದು. ದೀಪಾ ಸಿಸ್ಟರ್ ಇಲ್ಲರಿ ಇನ್ನೇ ಈಗ ಹೋದ್ರ ಅಂತಂದರು ಅದಕ್ಕೆ ನಾನು ಮನೆಗೆ ಹೋದ್ರಾತಂತ ಹೊರ್ಯಾಕೆ ಬಂದೆ ಸ್ನೇಹಿತರೆ. ಆ ಮೂಮೆಂಟ್ ನೆನಪು ನನ್ನ ಶತ್ರುವಿಗೆ ಬರಬಾರ್ದಂತ ಅನಿಸ್ತು ನೋಡಿ ಯಾಕಂದ್ರೆ ಆ
ಮೂಮೆಂಟ್ನಾಗ ನನಗೆ ಯಾರೂ ಇಲ್ಲ ಸ್ನೇಹಿತರೆ. ಆಸೆ ಬಾಯಿ ಕೂಡ ಒಬ್ಬಾಕಿನೇ ಬಂದಿದ್ದು. ಆಮೇಲೆ ಚಿಗೋ ಬಂದು ಕೇರಿ ಬೇಡ್ಕೊಂಡು ಚಿಗೋ ಬಂದು 2-3 ತಾಸಿಗೆ ಬಂದು ಚಿಗೋ ಊರ್ಲಿಂದ ಬರಬೇಕಲ್ಲ. ಹೀಗಾಗಿ ಸ್ನೇಹಿತರೆ ಬಂದು ಹೊರ್ಯಾಕ ಏನು ಮಾಡೋದು ಅಂತೇಳಿ ನಿಂತೀವಿ. ಪ್ರೇಮು ಅಣ್ಣಗಾರ ಫೋನ್ ಹಚ್ಚಿದ್ರ ಆತ ಅಂತೇಳಿ ಮಾಡೀವಿ ಸ್ನೇಹಿತರೆ. ನನ್ನಂಥ ಹಣೆ ಬರ ಯಾವ ಹೆಣ್ಣಿಗೂ ಬರಬಾರ್ದಂತ ಸ್ನೇಹಿತರೆ. ಯಾಕಂದ್ರೆ ನಾನು ಹೇಳೋದೇನೆಂದರೆ, ನಾನು ಶ್ರಾವಣಿ ಡಿಲಿವರಿ ಆದಾಗ ಎಲ್ಲರೂ ಇದ್ದರು. ಶ್ರಾವಣಿಯರ ಅಪ್ಪ ಇದ್ದ, ನಮ್ಮ ಅಪ್ಪಾಜಿ ಇದ್ದ, ಎಲ್ಲರೂ ಇದ್ದರು. ಆದರೆ ಎಷ್ಟು ಮಂದಿ ಕೂಡಿದ್ರು ಗೊತ್ತಾ ಸ್ನೇಹಿತರೆ. ಆವಾಗ ಶ್ರಾವಣಿ ಡಿಲಿವರಿ ಆಗಬೇಕಂದ್ರೆ ಆದರೆ ಆ ಟೈಮ್ಗೆ ಯಾರು ಡಿಲಿವರಿ ಆಗಲ್ಲ, ಸಿಜರಿಂಗ್ ಆಯ್ತು. ಶ್ರಾವಣಿ ಡಿಲಿವರಿ ಆದಾಗ ಯಾರು ಸ್ನೇಹಿತರೆ. ಆಶಾಬಾಯಿ ಕೂಡ ಒಬ್ಬಾಕಿನೇ ಬಂದಿನಿ ಊರ್ಲಿಂದ. ಆದ್ರೆ ಅಂಥ ಕಷ್ಟ ನನ್ನ ಶತ್ರುವಿಗೂ ಬರಬಾರ್ದು ಅಂತ ನಾನು ಅಂತೀನಿ. ನನ್ನ ಕನಸಿನಾಗೂ ನನ್ನ ಶತ್ರುವಿಗೂ ನಾನು ಅಂಥ ಕಷ್ಟ ಅಲ್ಲಿ ಕೆಟ್ಟ ಬಯಸಲ್ಲ. ಇಂಥ ಮಾತ್ರ ಮೊದಲೇ ಬಯಸಲ್ಲ ಸ್ನೇಹಿತರೆ. ಯಾರಿಗೆ ಒಳ್ಳೇದಾಗಲಿ ಅಂತಲೇ ನಾವು ಬಯಸಬೇಕು. ನಮಗೂ ಕೂಡ ಒಳ್ಳೇದಾಗುತ್ತೆ ಅಂತಾರೆ. ನಾವು ಆ ಜನ್ಮದಾಗ ಏನು ಪಾಪ ಪುಣ್ಯ ಮಾಡಿರ್ತೀವಲ್ಲ ಅದನ್ನ ಆಳೋದು ಕೇರಿ ದೇವರು ಈ ಜನ್ಮದಾಗ ರೂಪುಶರಣನ್ನಂಗೆ ಆಗ್ಬಿಟ್ಟು ಸ್ನೇಹಿತರೆ. ಈ ಜನ್ಮದಾಗ ಎಷ್ಟೇ ಒಳ್ಳೆಯರಾಗಿದ್ದರೂ ನಾವು ಆ ಜನ್ಮದಾಗ ಮಾಡಿ ಪಾಪ ಅನುಭವಿಸ್ಲೇಬೇಕು ನೋಡಿ. ಆದರೆ ನಾ ಏನು ಪಾಪ ಮಾಡಿ ನಮಗೆ ಗೊತ್ತಿಲ್ಲ. ಆದ್ರೆ ಈ ಜನ್ಮದಾಗ ಎಷ್ಟು ಪುಣ್ಯ ಮಾಡಿರ್ತೀವಿ ಮುಂದಿನ ಜನ್ಮದಾಗ ಅನುಭವಿಸ್ತೀವಿ ಅಂತ. ಇನ್ನೊಂದು ಜನ್ಮ ಅಂತ ಇದ್ರೆ ಸ್ನೇಹಿತರೆ, ಎಲ್ಲ ಮಂದಿ ಚಂದಾಗಿ ಹೆಣ್ಮಕ್ಳು ಹೆಂಗಿರ್ತಾರೆ ಆ ಥರ ಜೀವನ ಬೇಡಕ್ಕೆ ಇಷ್ಟಪಡ್ತೀನಿ. ಹೋಗ್ಯಾರಂತ ಅವ್ರ ಮನೆಗೆ ಹೋಗೋಣ ಬನ್ನಿ. ನಾವು ಪ್ರೇಮು ಅಣ್ಣರ ಅವ್ವಾರು ಹತ್ತಿದ್ರು. ಪ್ರೇಮು ಅಣ್ಣರ ಅವ್ವಾರು ಮನೆಗೆ ಹೋಗ್ಯಾರ. ಇನ್ನೇ ಈಗ ಹೋಗ್ಯಾರ ಅಂತ ನೋಡ್ರಿ. ಅವ್ರು ಮುಂಜಾನೆ ಬಂದು ಸಿಕ್ತಿದ್ರು ಸ್ನೇಹಿತರೆ. ನಮ್ಮ ಮುಂಜಾನೆ ಬರೋದಾಗಲಿಲ್ಲ. ಇವಾಗ ಹೋಗ್ಯಾರ ಅಂತ ಹೇಳಿದ್ರು. ಅದಕ್ಕೆ ಹೊಂಟಿವಿ ಬಂದು ಹೋಗೋಣ. ಬೂತಿ ಶ್ರವಣ ಬೂತಿ. ಈ ತಾಯಿ ಹುಲಿಗೆಮ್ಮ ಪುಣ್ಯ ಅಂತ ನಮ್ಮ ಶ್ರವಣ ನಾರ್ಮಲ್ ಡಿಲಿವರಿ ಆಯಿತು ಸ್ನೇಹಿತರೆ. ಇದೇ ದವಾಖಾನೆ ಇದೇ ಹಾಸ್ಪಿಟ್ಲಾಗ ನನ್ನ ಡಿಲಿವರಿ ಆದ ಹಾಸ್ಪಿಟ್ಲಾಗೇ ದೀಪಾ ಸಿಸ್ಟರ್ ಡಿಲಿವರಿ ಆಗೈತೆ. ಖುಷಿ ಆಯಿತು. ಗಂಡು ಪಾಪು ಆಡ್ದಾರಲ್ಲ, ನನಗೆ ತುಂಬ ಖುಷಿ ಆಯಿತು. ಯಾವಾಗ ಹೋಗಿ ನೋಡ್ತೀನಿ ಅನ್ನೋ ಕುತೂಹಲದಾಗಿದೆ ಸ್ನೇಹಿತರೆ. ಆದ್ರೆ ಇವಾಗ ಹೋಗ್ಯಾರಂತ ಅವರು ಹಾಸ್ಪಿಟ್ಲಿಂದ. ಪಾಪ ಓದ್ಗಾನೆ ಕೂಸೇರಿದು ದೀಪಾ ಸಿಸ್ಟರ್ ನೀರು ಹಾಕೋದು ಬಾಣೆತನ ಮಾಡೋದು ಇರುತ್ತೆ. ನೋಡ್ತೀನಿ ನೋಡ್ತೀನಿ. ಇಲ್ಲಿಕಂದ್ರೆ ಪ್ರೇಮು ಅಣ್ಣಗಾರ ಸುನಿತಾ ಸಿಸ್ಟರಿಗಾರ ಭೇಟಿ ಆಗಿ ಬರ್ತೀನಿ ನೋಡಿ ಸ್ನೇಹಿತರೆ. ಹುಲಿಗೆಮ್ಮ ತಾಯಿ ದರ್ಶನ ತೊಗೊಳ್ಳಿ. ಪವರ್ಫುಲ್ ತಾಯಿ ಅಂತಲೇ ಹೇಳ್ಬೋದು. ನಮ್ಮ ಅಂಟಿ ಬೇಡ್ಕೊಂಡಕ್ಕೆ ನನ್ನ ನಾರ್ಮಲ್ ಡಿಲಿವರಿ ಆಯಿತು ಸ್ನೇಹಿತರೆ. ರಾತ್ರಿ 8 ಗಂಟೆಗೆ ಹೋಗಿದ್ವಿ. 8ಕ್ಕೆ ಹೋಗಿ ಬೆಳಗ್ಗೆ ಮುಂಜಾನೆ 2:30 ಸ್ನೇಹಿತರೆ. ಖುಷಿ ಆಯಿತು. ಯಾಕಂದರೆ ತಾಯಿ ನಿಂತ ನನಗೂ ಒಂಥರ ನೆಮ್ಮದಿ ಸಿಕ್ಕಂಗಾಯಿತು. ಸ್ನೇಹಿತರೆ ಇಲ್ಲಿ ಬಂದೀನಿ ಅಣ್ಣಾರ ಮನೆಗೆ. ಬಂದು ಚಾಗಿ ಕುಡಿದು ಇಲ್ಲಿ ಕುಂತೀವ್ರಿ. ಮತ್ತು ದೀಪಾ ಸಿಸ್ಟರ್ ಇವಾಗ ಹಾಸ್ಪಿಟ್ಲಿಂದ ಬಂದಾರಂತ. ಆಚೆ ಕಡೆ ಇದ್ದು ಮನೆ ಅದು. ಹಿಂಗಾಗಿ ನಾನು ಹೋಲಿಲ್ರಿ ಅಲ್ಲಿ. ಪಾಪು ಈಗ ಜಾಕ ಸ್ನಾನ ಅದು ಮಾಡಿಸ್ತಿರ್ತಾರೆ 3 ದಿನ ದವಾಖಾನೆಗೆ ಇರ್ತಲ್ಲ. ಮತ್ತು ನಾಮಕರಣಕ್ಕೆ ಬಂದ್ರೆ ಆಯ್ತು ಅಂತೇಳಿ ಇಲ್ಲೇ ಪ್ರೇಮು ಅಣ್ಣಾಗ ಅಣ್ಣ ಇನ್ನೊಬ್ಬ ಅಣ್ಣ MRS ಅಣ್ಣನ ಹೆಸರು ಗೊತ್ತಿಲ್ಲ ಅಷ್ಟೊಂದು ನನಗೆ. ವಿಡಿಯೋ ನೋಡ್ತಿರ್ತೀನಿ ರೀ. ಅಣ್ಣಾರು ಕುಂತಾರ ನೋಡಿ. ಇಲ್ಲಿ ನೋಡಿ ಅಣ್ಣ ಅಕ್ಕರು ಊರಿಂದ ನಮಗ ಪಾಪುಗ ಬಟ್ಟೆ ಗಿಟ್ಟಿ ತಗೊಂಬಂದಾರ. ಪಾಪ ಭಾಳ ಖುಷಿ ಆಯ್ತು ನಮಗೂ. ಅವರು ವಿಡಿಯೋಸ್ ಮಾಡ್ತಿರ್ತಾರ. ಸಪೋರ್ಟ್ ಮಾಡ್ರಿ ಎಲ್ಲರಿಗೆ. ಹಿಂಗೆ ಥ್ಯಾಂಕ್ಸ್ ಅವ್ರಿಗೆ ಇನ್ನೊಂದ್ಸಲ. ಥ್ಯಾಂಕ್ಸ್ ರೀ ಬಂದಿದ್ದಕ್ಕೆ. ಸಪೋರ್ಟ್ ಮಾಡ್ರಿ. ಅವರು ಬಂದಿದ್ದೆ ಖುಷಿ ನಮಗ. ಅದ್ರೊಳಗೆ ಬಟ್ಟೆ ಗಿಟ್ಟಿ ಎಲ್ಲ ತಗೊಂಬಂದಾರ. ಪಾಪ ಇಲ್ರಿ ಏನ್ ತಂದ್ರು ಖುಷಿ. ಬಂದಿದ್ದೆ ಖುಷಿ. ಥ್ಯಾಂಕ್ಸ್ ರೀ. ಸುನಿತಾ ಸಿಸ್ಟರ್ ನಿಂತಾರ ನೋಡಿ ಅಲ್ಲಿ. ಹಾಯ್ ಮೇಡಮ್ ಸಿಸ್ಟರ್. ನೋಡ್ರಿ ನಿಂತಾರ ನೋಡ್ರಿ. ಅವ್ರು ಫುಲ್ ಸ್ವಲ್ಪ ಬಸ್ನೇ ಬಂದಾರಲ್ರಿ. ಅವ್ರ ನೆಗಡಿ ಸ್ವಲ್ಪ ಕೆಮ್ಮು ನೀರು ವಾತಾವರಣ ಇದಾಗೈತಲ್ರಿ. ಅನ್ನಾರು ಕುಂತಾರ. ನಾನು ಹೋಗ್ತೀನಿ ಒಂದು ಸ್ವಲ್ಪ ಬಜಾರ್ಗೆ ಹೋಗ್ಬೇಕು. ಅವ್ರ ಪಾಪ ಇವಾಗ ಹಾಸ್ಪಿಟ್ಲಿಂದ ಬಂದಾರಂತ. ಮತ್ತು ಇಲ್ಲೇ ಭೇಟಿಯಾಗಿ ಹೋಗ್ತೀನಿ. ನಾನೇ ಬ್ಯಾಡ ಬಿಡ್ರಿ ಅಣ್ಣ ಬಂದಾರಲ್ಲ ಅಂತೇಳಿ ನಾನೇ ಬ್ಯಾಡ ಅಂದೇನ್ರಿ. ಮತ್ತು ಬರ್ತೀವ್ರಿ ಒಳ್ಳೆ ಯಾವಾಗ ಮತ್ತೆ ಬರೋಣ್ರಿ. ಅಣ್ಣ ನಮ್ಮ ಮನೆ ಬರ್ರಿ. ಸಿಸ್ಟರ್ ಕರ್ಕೊಂಬರ್ರಿ. ತಪ್ಪಿಸ್ಬೇಡ್ರಿ. ನಿಮ್ ಗತಿ ಉಡಾದ ನಿಮ್ ಗತಿನ ಅದರಿ. ಮಾಮನ್ ರೊಕ್ಕ ಸಿಗತಿ ನೋಡ್ರಿ. ಮಾಮನ್ ರೊಕ್ಕ ಒಟ್ಟು ಮಾಮನ್ ನಿಮ್ದೇ ತಿಂತಾರ. ನಾವ್ರು ಎಲ್ಲಾದ್ರೂ ನಿಮ್ದೇ ತಿಂತಾರೆ. ಈಗ ನಿಮ್ದೇ ಆಸರ ನಮಗ. ನೋಡ್ರಿ ಅವ ಮಾಮನ್ ರೊಕ್ಕ ಮಾಮಾಗ ಬಾಯಮ್ಮ ಬರ್ಲಿ ಅಮ್ಮ ಹೋಗಿ ಬರ್ತೀರಮ್ಮ. ಮತ್ತೆ ಬರ್ರಿ ನೋಡಿ ಸ್ನೇಹಿತರೆ. ಪ್ರೇಮು ಅಣ್ಣರ ಮನೆ ನಿಂತ ಬಸ್ ಸ್ಟ್ಯಾಂಡಿಗೆ ಬಂದೀವಿ. ಇಲ್ಲೇ ಒಂದಿಷ್ಟು ಸಂತಿ ತೊಗೊಂಬಂದೀವಿ. ಅವ್ರಿಗೆ ಇನ್ನೂ ಚಾಕ್ಲೇಟ್ ಏನೋ ತಿನ್ನಕ್ಕೆ ತರ್ಬೇಕು ರೀ. ಸಿಸ್ಟರ್ 200 ರೂಪಾಯಿ ಕೊಟ್ಟಿದ್ದು. ಹೋಗಿ ತಿನ್ನಕ್ಕೆ ತೊಗೊಂಬರ್ತೀವಿ ಸ್ನೇಹಿತರೆ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ಭಾಳ ಖುಷಿ ಆಗಾಯ್ತು ಪ್ರೇಮು ಅಣ್ಣರ ಮನೆಗೆ ಹೋಗಿ ಬಂದು. ಬನ್ನಿ ಸ್ನೇಹಿತರೆ ಏನಾರು ತೊಗೊಂಬರ್ ನೋಡಿ ತಿನ್ನಕ್ಕೆ.
ಇವು ಪಾಕಿಟ್ನೇನು ಹೆಂಗೇನ ಡಬ್ಬಿ ಹೆಂಗೆ ಗೊತ್ತಿಲ್ಲ ರೀ ಡಬ್ಬಿ ಹೆಂಗೆ ಒಂದಂತ್ರಿ ಬೇಕಾ ಬೇಕಾ ಉಡಾಳ ಉಡಾಳ ಅಕ್ಕ ಅಯ್ಯ ಹೆಂಗೆ ಮಾಡ್ಕೋತಾಳ ಹಂಗೆ ಕೈ ತೆಗಿ ಆಲೇಸ್ ತಗೋ ಯಾವುದು ಎಲ್ಲಿಗೆ ಅದು ಹೆಸರು ಹೇಳತ್ತೆ ನೋಡು ಚೇ ತೋರ್ಸು ಬೀಳ್ತಪ್ಪ ಬಸ್ ಬಂದಿಲ್ಲ ಏನು ಹೆಂಗ ಹೆಂಗ ಏನು ಭಾಳ ಇಷ್ಟ ರೊಕ್ಕ ಇನ್ನಿಗಲ ಶ್ರಾವಣಿ ಹೆಂಗೈತಿ ಬಸ್ ಹೋಗುತ್ತೆ ನೋಡು ಇಲ್ರಿ ಮುದ್ದೆಬಾಳೆ ಅಂತ ಬಂದೆ ಇವಾಗ ಬಂದು ಕೇರಿ ಕುಂತೀನಿ ಶ್ರಾವಣಿ ಕೂಡ ಕುಂತಾವಡಿ ಅಲ್ಲೆಲ್ಲ ತಂದಿಟ್ಟಿನಿ ಸಂತಿ ಹುಚ್ಚಿಲ್ಲ ಸ್ನೇಹಿತರೆ ಹುಚ್ಚಬೇಕು ಏನೇನು ತಂದೀನಿ ಏನಿಲ್ಲ ಅಂತ ತೋರಿಸ್ತೀನಿ ನಿಮ್ಗೆ ನಾನು ಅವ್ರಿಗೆ ಐಸ್ ಕ್ರೀಮ್ ಅದು ಕೊಡಿಸಿದೆ ಆ ಸಿಸ್ಟರ್ 200 ರೂಪಾಯಿ ಅಮೌಂಟ್ ಹಾಕಿದ್ರಲ್ಲ ಶ್ರಾವಣಿಗೆ ಶಿವಕುಮಾರ್ ತಿನ್ನಕ್ಕೆ ಕೊಡಿಸ್ರಿ ಅಂತ ಅವ್ರು ಏನು ಇಷ್ಟಪಡ್ತಾರೋ ಅದನ್ನು ತೊಗೊಂಬಂದಿನಿ 3 ಐಟಮ್ಸ್ 2 ಚಾಕ್ಲೇಟು 2 ಐಟಮ್ಸ್ ಬಂದವು 2 ಐಟಮ್ಸು ಇಬ್ಬರು ಒಂದು ಚಾಕ್ಲೇಟ್ ಬಂದವು ಒಂದು ಪೋಕ್ಲವು ಅದು ಕೆನೆ ಹಾಲಿಂದ ಮಾಡಿರ್ತಾರೆ ಪೇಡೆ ಅದು ಬಂದ ಸ್ನೇಹಿತರೆ ಅದಕ್ಕೇನಂತಾರೋ ನನಗೆ ಅಷ್ಟೊಂದು ಗೊತ್ತಿಲ್ಲ ಅವ್ರು ಫಸ್ಟ್ ಅವರು ಯಾವಾಗ ನಾ ತಿಂದೀನಿ ರೀ ಆದ್ರೆ ಅಂಥದ್ದು ಡೈರಿ ಮಿಲ್ಕ್ ಚಾಕ್ಲೇಟ್ ತಿಂದಿಲ್ಲ ಸ್ನೇಹಿತರೆ ಆದ್ರೆ ಅವ್ರಿಗೆ ಎಡೆ ತಿಂದು ನಾನು ತೊಗೊಂಡಿಲ್ಲ 200 ರೂಪಾಯಿ ಬರೋಬ್ಬರಿ ಆಯ್ತು ಮತ್ತು ಅವ್ರಿಗೆ ತಿನ್ನಕ್ಕೆ ಅಂತೇಳಿ ಐಸ್ ಕ್ರೀಮ್ ಕೊಡ್ಸಿ ನನ್ನ ರೊಕ್ಕಲೆ ಅಮೌಂಟ್ ಇಲ್ಲ 20 ರೂಪಾಯಿ ಕೊಂದು ಈ ಚೊಕೋಬಾರ್ 2 ಐಸ್ ಕ್ರೀಮ್ ಕೊಯ್ನ್ ಐಸ್ ಕ್ರೀಮ್ ತೊಗೊಂಡ್ರು ಮತ್ತು ಬಿಸ್ಕಿಟ ಖಾರಿ ತೊಗೊಂಬಂದೀನಿ ರೀ ಅವನು ಒಂದೊಂದು ಡಜನ್ ಬಿಸ್ಕಿಟು 1 ಡಜನ್ ಖಾರಿ ತಿಂದು ಸ್ನೇಹಿತರೆ ಬನ್ನಿ ನಾ ತೋರಿಸ್ತೀನಿ ಏನಂತಂದು ಏನಿಲ್ಲ ಅಂತ ಖುಷಿ ಆಯ್ತು ಫುಲ್ ಖುಷಿ ಆಯಿತು ಪಾಪ ಅದು ದೀಪಾ ಸಿಸ್ಟರ್ ಮಗುನ ಅವ್ರನ್ನ ಮೀಟ್ ಮಾಡ್ಬೇಕಂದ್ರೆ ಅದೇ ಹೋಗಿ ಮಗು ಮತ್ತು 3 ದಿನ ದವಾಖಾನೆ ಇರು ಸ್ನೇಹಿತರೆ ಎಲ್ಲ ಅರ್ಥ ಮಾಡ್ಕೋಬೇಕಲ್ಲ ಏರಿದು ಪರಿದು ಮಾಡಾಕತ್ತಾರ ಮತ್ತು ನೀವು ಮುಡ್ಚಟ್ ಮನೆ ಐತೆ ಓತಿಲ್ಲ ಮತ್ತು ನಾಮಕರಣಕ್ಕೆ ಬರಾಕತ್ರಿ ಸಿಸ್ಟರ್ ಅಂತಂದರು ಆಯ್ತು ಬಿಡ್ರಿ ಅಂತ ಕೇಳಿ ಪ್ರೇಮ ಅನ್ನೋರು ಕೂಡ ಎಲ್ಲರೂ ಕೂಡ ಮಾತಾಡಿ ಎಲ್ಲರೂ ಎಷ್ಟು ಹಚ್ಕೊಂಡು ಸ್ನೇಹಿತರೆ ಹಚ್ಕೊಂಡು ಪ್ರೇಮು ಅನ್ನ ಮಾತಾಡಿದ ಇನ್ನೊಬ್ಬ ಅಣ್ಣವೆಲ್ಲ ಅವರು ಮಾತಾಡಿದರು ನನ್ನ ಹೆಸರು ಅಷ್ಟೊಂದು ಕೇಳಿಲ್ಲ ಇದು ಸುಂಟಾ ಸಿಸ್ಟರ್ ಹೆಸರು ಗೊತ್ತು ಅಣ್ಣನ ಹೆಸರು ಏನಾಯ್ತು ರೀ ಅಷ್ಟೊಂದು ನನಗೆ ತಲೆಯಾಗಿಲ್ಲ ಖುಷಿ ಆಯ್ತು ನೋಡಿ ಅವ್ರ ಮನೆಗೆ ಹೋಗಿ ಬಂದಿದ್ದು ಅದರ ಪಾಪನ ಮೀಟ್ ಆಗಲ್ಲ ಒಂದೇ ಇದು ಐತಿ ಮತ್ತು ಅದು ಅನಿವಾರ್ಯ ಟೈಮ್ ಸ್ನೇಹಿತರೆ ನಾನು ಹೋಗಕ್ಕೆ ಬರಲ್ಲ ಯಾಕಂದ್ರೆ ಇವಾಗ ಹಡದ ಮನೆ ಅಂದ್ರೆ ಮುಚ್ಚಟ್ ಮನೆ ಹಳ್ಳಿ ಕಡೆ ಇದ್ದೇ ಸ್ನೇಹಿತರೆ ನಾನು ಹೋಗಕ್ಕೆ ಬರಲ್ಲ ಮತ್ತು ಅವರು ಅದು ದವಾಖಾನೆಂತ ಅದೇ ಬಂದಾರ ಸ್ನೇಹಿತರೆ ಹಿಂಗಾಗಿ ದವಾಖಾನೆಗಾರ ಹೆಂಗೆ ಹಿಡಿದೆ ಸ್ನೇಹಿತರೆ ಮನೆಗೆ ಹೋಗೋಕ್ಕಾಗಲ್ಲ ಮತ್ತು ದವಾಖಾನೆಯಾಗ ಹೋಗ್ಬೇಕಂತ ದವಾಖಾನೆಗೆ ಹೋದೆ ಮತ್ತು ಯಾರು ನೋಡಿ ಸ್ನೇಹಿತರೆ ವಿಡಿಯೋ ದವಾಖಾನೆಗೆ ಹೋಗಿದ್ರು ಅವರು ನೋಡಿ ಸ್ನೇಹಿತರೆ ಬನ್ನಿ ಮತ್ತೆ ಸಿಗ್ತೀನಿ ಏನು ತೋರಿಸ್ತೀನಿ ಬನ್ನಿ ಮುದ್ದೆಬಾಳೆ ಅಂತ ಫುಲ್ ಸುಸ್ತಾಗೈತಿ ಆದ್ರೆ ಅವ್ರ ಮನೆಗೆ ಹೋಗಿ ಬಂದು ಮಾತ್ರ ಫುಲ್ ಖುಷಿಯಾಗೈತೆ ನೋಡಿ ಇನ್ನೂ ಒಂಥರ ಖುಷಿ ಯಾಕೆ ಎಲ್ಲ ಪಾಪು ದೀಪ ಅಷ್ಟೇ ಆರಾಮಾಗಿ ಸಾಕು ಮುಂದೊಂದಿನ ನೋಡ್ಬೋದು ನೋಡಿದರೆ ನೋಡ್ದಂಗಲ್ಲ ಸ್ನೇಹಿತರೆ ಮನಸಾರೆ ಒಳ್ಳೇದಲ್ಲಂತ ಹಾರೈಸುತ್ತೇನೆ ಸ್ನೇಹಿತರೆ ಸಾಕ್ರಿ ಹೆಂಗಾರ ಈ ಭಾಳ ಖುಷಿ ಆಗ್ಬಿಟ್ಟೈತೆ ನೋಡ್ರಿ ನಮ್ಮ ಹತ್ರ ಸರಿ ಹಂಗೆ ಕಸ ಗುಡಿಸಿದೆ ನಾನು ಕೂಡ ಅವ್ರಿಗೆ ಚಾಕ್ಲೇಟ್ ಕೊಡ್ಬೇಕಂದೆ ಬಟ್ಟೆ ಸ್ಟಿಚ್ ಮಾಡಕ್ಕೆ ಕೊಡಕ್ಕೆ ಬಂದರು ಇಷ್ಟು 4 ಲಂಗ ಹೊಲಿಯಾಕು 2 ಪಿಕೋ ಹಾಕೋರಿ ಮಣ್ಣಿ ಹೊಡಿಸಿರ್ದವು 4 ಸೀರೆ 4 ಲಂಗ ಹೊಲಿಗೆ ಹಾಕು ಬಂದವು
ಇವು ಬ್ಲೌಸು ಕಜ್ಜಿ ಗುಂಡಿ ಮಾಡ್ಬೇಕಂದೆ. ಟೈಮನ್ನು 7 ಗಂಟೆ ಹೊತ್ತೈತ್ರಿ. ನಾನು ಏನಂತೀನಿ ಮುದ್ದೆ ಬಂದು ತೋರಿಸ್ತೀನಿ. ಚಾಕ್ಲೇಟ್ ಕೊಡ್ತೀನಿ ಬರ್ರಿ. ಚಾಕ್ಲೇಟ್ ಅಂದ್ರೆ ಸ್ನೇಹಿತರೆ ಇಲ್ಲಿ ಹೆಂಗೆ ಕೂತಾರ ಇಬ್ಬರು. ಶ್ರಾವಣಿನೂ ಹಂಗೆ ಉಡಾತಾರ ಮಾಡಿದ್ರಿ. ಪ್ರೇಮು ಅನ್ನೋ ಮನ್ಯಾಗ ಇವನು ಹಂಗೆ ಮಾಡಿದ. ಇವಾಗ ಬಿಸ್ಕಿಟ್ ತೊಗೊಂಡು ಹೋದ. ಇಕ್ಕಿ ಹೊರಗೆ ಹೋಗಿ ಅವ್ನ ಕೈ ಬಿಸ್ಕಿಟ್ ಸೋಮ ಮಮ್ಮಿ ಕೈಗೆ ಅಂತ ಕಳಿಸ್ತಾಳ್ರಿ. ಶ್ರಾವಣಿ ದೊಡ್ಡ ಕೈಗೆ ತಿಳ್ಕೊಳ್ಳೋ ಸ್ನೇಹಿತರೆ ತಿಳ್ಕೊಬೇಕಿಲ್ರಿ. ಇವ ಮಾತ್ರ ಕೆಟ್ಟ ಜೋತಿದ್ದಾನ್ರಿ. ಚಾಕನ್ ಹಾಗೆ ಮಾಡಿದ. ಒಂದು ನೀರು ಬೇಕು, ಚಮಚೆ ಬೇಕು. ಚಾ ಕುಡಿಯೋಕೆ ಉಪ್ಪಿಡ್ತೀನಿ ಚಮಚೆ ಕೇಳ್ತಾನ್ರಿ. ಪಾಪ ಏನು ಹೇಳ್ರಿ, ಅವ್ರು ಎಷ್ಟು ಬಡ್ಕೊಂಡ್ರು. ಇವ್ರಿಗೆ ಇಬ್ಬರಿಗೆ ಚಾ ಕೊಟ್ಟಿದ್ರು ಕೊಟ್ಟಿದ್ರು ಸಮಾಧಾನ ಇಲ್ಲ ಸ್ನೇಹಿತರೆ. ಹೆಂಗೆ ಮಾಡ್ತಾರೆ ನೋಡಿ, ಸಮಾಧಾನ ಅನ್ನೋದಿಲ್ಲ ಹುಡುಗ. ಭಾಳ ಕಿಡಿಯಲ್ರಿ. ಶ್ರಾವಣ ಅಂತ ಪ್ರೇಮು ಅನ್ನೋ ಹೆಸರು ಪ್ರೇಮು ಅಂತೇಳಿ ಕರಿತಾರೆ ಸ್ನೇಹಿತರೆ. ಅಣ್ಣನ ಹೆಸರು ಶ್ರವಣ್ ಕುಮಾರ್ ಅಂತ ನೋಡ್ರಿ, ಪ್ರೇಮು ಅಣ್ಣ. ಈಗ ಇದು ಅಣ್ಣ ಹೇಳಿದ್ದೀನಿ ರೀ, ಅವ್ರ ಅಣ್ಣ ಹಿರಿಯ ಅಣ್ಣ ಹೇಳಿದೇನ್ರಿ. ನನಗೆ ಅಷ್ಟೊಂದು ಅಣ್ಣನ ಹೆಸರು ಗೊತ್ತಿಲ್ಲ. ಸುನಿತಾ ಸಿಸ್ಟರ್ ಗೊತ್ತು. ಈ ಹೆಸರು ಕೇಳಿನೇ ಮಾಡಿನ ಅಷ್ಟೊಂದು ಗೊತ್ತಿಲ್ಲ ರೀ ನನಗೆ ಅಷ್ಟೊಂದು. ಬನ್ನಿ ಸ್ನೇಹಿತರೆ, ಇದು ಚಾಕ್ಲೇಟ್ ಡೈರಿ ಮಿಲ್ಕ್ ನೋಡಿ. ಇದಕ್ಕೆ ಎಷ್ಟು ಅಮೌಂಟ್ ಅಂದ್ರೆ ಸ್ನೇಹಿತರೆ ನೀವೇ ನೋಡ್ತಿರ್ಬೇಕಿಲ್ಲಿ ನೋಡಿ ಸ್ನೇಹಿತರೆ. ನಾನು ಆರ್ಎಸ್ ನೋಡಿಲ್ಲ ನಾನು. 50 ರೂಪಾಯಿ ಐತೆ, 55 ರೂಪಾಯಿ ಹಾಕ್ಯಾರ ಅವರು. ಇದು 50 ರೂಪಾಯಿ ಐತೆ ಸ್ನೇಹಿತರೆ. ನೋಡಿ ಕಾಣ್ತಿರ್ಬೇಕು. ಇದು ಚೆನ್ನಾಗಿರುತ್ತಂದ್ರು ತೊಗೊಂಬಂದೆ. ಇದಕ್ಕೆ ದೊಡ್ಡ ಇದ್ದು ರೀ ಅವು. ಸರಿ ಇಲ್ಲ ಸ್ನೇಹಿತರೆ, ಮೋಸ ಮಾಡೋ ನೋಡಿ. ಯಾಕಿಲ್ಲ ಕಟ್ ಮಾಡ್ಕೊ ತಿನ್ನೋದು. 10 ರೂಪಾಯಿ ಇದು ಏನು ತಂದು ಸ್ನೇಹಿತರೆ. ಎರಡು ಸೇಮ್ ಅಮ್ಮ, ಎರಡು ಸೇಮ. ಇದಕ್ಕೆ ಚಾಕ್ಲೇಟ್ ಇಡಿ ಆಂಟಿ. ಥ್ಯಾಂಕ್ ಯು ಸೊ ಮಚ್ ಆಂಟಿ. ಥ್ಯಾಂಕ್ಸ್ ಹೇಳು. ನೋಡಿ ಇದು ಏನು ತೋರಿಸ್ತೀನಿ ಬನ್ನಿ. ಇದು ಏನಂತಾರ ಗೊತ್ತಿಲ್ಲ ಸ್ನೇಹಿತರೆ ನನಗೆ ಅಷ್ಟೊಂದು. ಆದ್ರೆ ಹಾಲಿಲೇ ಮಾಡಿರ್ತಾರೆ ಅಂತ ನೋಡಿ. ಟೇಸ್ಟ್ ಮಾತ್ರ ಸೂಪರ್ ಇರ್ತದೆ ಸ್ನೇಹಿತರೆ. ಏಟೈತೆ ನೋಡಿ, 100 ರೂಪಾಯಿ ನೋಡಿ. ಇದು ಯಾಕೆ ತಿನ್ನು ಫಸ್ಟ್ ಟೈಮ್ ಮಾಡ್ತೀನಿ ಸ್ನೇಹಿತರೆ. ಬನ್ನಿ ಮತ್ತೆ ಸಿಗ್ತೀನಿ. ತಿನ್ರ ಗೋಡಂಬಿ ಮಣಕ್ ಹಾಕ್ಯಾರ. ಟೇಸ್ಟ್ ಬರೀ ಹೆಂಗದ ತಿನ್ನಕತ್ತಾಳ ಸ್ನೇಹಿತರೆ. ಇಬ್ಬರು ಹರ್ಕೊಂಡು ಹಾಕಿ 2 ಪೀಸ್ ಇಲ್ಲ ಸ್ನೇಹಿತರೆ. ಅಕ್ಕಿ 2 ಪೀಸ್ ಕೊಟ್ಟಿಲ್ಲ ನನಗೆ. ಇವ 2 ಪೀಸ್ ಕೊಟ್ಟಿದ್ದು ನೋಡಿ. 6 ಪೀಸ್ ಅವ್ರು ತಿಂದಾರೆ. ಇಲ್ಲಪ್ಪ ಟೇಸ್ಟ್ ಮತ್ತು ಸೂಪರ್. ತಿನ್ನಕತ್ತ ನೋಡಿ ಚಾಕ್ಲೇಟು. ಬನ್ನಿ ಸ್ನೇಹಿತರೆ, 200 ರೂಪಾಯಿ ಸಂತಿ ನೋಡಿರಿ. ಈಗ 200 ರೂಪಾಯಿದಾಗ 8 ಸಂತಿ ನೋಡೋಕ್ಕಾಗ್ಬೇಕು. ಇದು ನೋಡಿ ಸ್ನೇಹಿತರೆ, ಇದು ಕೂಡಿ 110 ರೂಪಾಯಿ ನೋಡಿ. ಅದೊಂದು ಪೋಕುಲ ಬನ್ನಿಲ್ಲ. ಅಕ್ಕಿ ನಾನೊಂದು ಪೀಸ್ ತಿಂದೆ, ಅಕ್ಕಿ 1 ಪೀಸ್ ಅವ 1 ಪೀಸ್ ತಿಂದರು. ಇನ್ನು 3 ಪೀಸ್ 6 ಪೀಸ್ ತಿಂದ ಸ್ನೇಹಿತರೆ. ಅವು ಇನ್ನು 3 ಪೀಸ್ ಹೋದ ಚಾಕ್ಲೇಟ್ ಮಾಡಿದ್ರು ತಿಂದರು ನೋಡಿ. 200 ರೂಪಾಯಿ ಏನು ಸ್ನೇಹಿತರೆ. ಇವಾದ್ರೆ ನಾವು ಇಂಥ ಹುಡುಕಾಡ್ತೀವಿ ನೋಡಿ. ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಹಿಂಗೆ ನೋಡಿ ಚೆನ್ನಾಗಿನ ಮಾಡೋದು. ಇವೇನೈತೆ ಖಾರಿ ಸ್ನೇಹಿತರೆ. ಖಾರಿ ಅದಾವ್ರಿ. ಖಾರಿ ಚಾ ಕೂಡ ತಿನ್ನಕ್ಕೆ ಬರ್ತಾವಂತೆ. ಚಾ ಮಾಡಲ್ಲ ಆ್ಯಕ್ಚುಲಿ. ಇವು 1 ಡಜನ್ ಮಾಡ್ತೀನಿ. 1 ಡಜನ ಇವು 1 ಡಜನ್. ಇವು ಇದಕ್ಕೆ 55, ಇದಕ್ಕೆ 55, 110 ರೂಪಾಯಿ ಸ್ನೇಹಿತರೆ. 110 ರೂಪಾಯಿದಾಗ ಇಷ್ಟ ಅಂದಿನಿ. ಅದು 200 ರೂಪಾಯಿ ಏಟು ನೋಡಿರಕತ್ರಿ. ಅವು ಚಾಕ್ಲೇಟ್ ತುಟ್ಟಿ ಚಾಕ್ಲೇಟ್ಲ ಸ್ನೇಹಿತರೆ. ಮಸ್ತ್ ಅದಲ್ಲ ಸ್ನೇಹಿತರೆ. ನೋಡಿ ಟೇಸ್ಟ್ ಇಷ್ಟ ಆದರು. ಗೋಡಂಬಿ ಮಣಕ್ಕೆ ಹಾಕಿರ್ತಾರೆ. ಒಮ್ಮೆ ತಿಂದಿಲ್ಲ, ಮಸ್ತ್ ಇಷ್ಟ ಆದ ಸ್ನೇಹಿತರೆ. ಬನ್ನಿ ಮತ್ತು ಇದು 110 ರೂಪಾಯಿ ಇರ್ತದೇನು ರೀ. 200 ರೂಪಾಯಿದಾಗ ಸಂತಿ ಮಾಡ್ಕೊಂಬಂದು ನೋಡೋಣ ಬನ್ನಿ ಸ್ನೇಹಿತರೆ. ಇಷ್ಟು ಸಂತಿ ಬಂದೈತ್ರಿ. 200 ಐತ್ರಿ. ಇದು 200 ರೂಪಾಯಿ ಸಂತಿ ನೋಡಿ. ಇದು ರೀ ರವೆ 2 ಕಿಲೋ 2 ಕಿಲೋ ಬೆಲ್ಲ ರವೆ ಬೇಕಾ ಸ್ನೇಹಿತರೆ. ರವೆ ಇದ್ರ ಮನ್ಯಾಗ 2 kgಗೆ 90 ರೂಪಾಯಿ. 2 kg 90. ಇದು 45, 180 ರೀ. ಇದೊಂದು 10 ರೂಪಾಯಿ ಪುಳಿಯೋಗರೆ. ಇದೊಂದು 10 ರೂಪಾಯಿದು. ಎಂತ ಐತೆ ನೋಡಿ ಇದು ನಮ್ಮ ಪುಳಿಯೋಗರೆ ಪ್ಯಾಕೆಟ್ ಕೊಟ್ಟಾರಿ. ಇದೊಂದು ಪ್ಯೂರ್ಲಾಲಿ ತೊಗೊಂಡಿದ್ದು. ಪ್ಯೂರ್ಲಾಲಿ ಮತ್ತು ಇಷ್ಟಕ್ಕೆ 200 ರೂಪಾಯಿ. ಅವು ತಿನ್ನೋದು ಒಂದು ದಿನಕ್ಕೆ ತಿಂದ್ರೆ ಅದನ್ನು ತಿನ್ನಿಸು. ಚಾಕ್ಲೇಟ್ ಆಯ್ತು ಮಕ್ಕಳು 6 ಪೀಸ್ ಹೊಡಿದ್ರು ಪಾಕ್ಲೋಕ. 3 ಪೀಸ್ 3 ಮಸ್ತ್ ಥರ ಆಗುತ್ತೆ.
ಟೇಸ್ಟ್ ಇತ್ತು ರೀ ಹಾಲಿನ ಕೆನೆ ಟೇಸ್ಟ್ ಇತ್ತು. ಬರ್ರಿ ಹಾಳಿ ಬಂದ್ರಿ. ಹಾಳೆ ಬಂದವ್ರಿ. ಎಷ್ಟು ರೂಪಾಯಿ ರೀ ಹಾಳೆಗೆ ರೀ? ಹಾಂ ಹಾಂ 30 ರೂಪಾಯಿ ರೀ. ತಂಬರ್ ನಾ ರೊಕ್ಕ ಕೊಟ್ಟಿನಿ, ನೀನು ರೊಕ್ಕ ಕೊಟ್ಟಿಲ್ಲ ರೀ ಹಾಳಿಗೆ. ಮುಳಿಸಿದ್ರಿ 30 ರೂಪಾಯಿ ಕೊಂದ್ರಿ 60 ರೂಪಾಯಿ ಕೊಟ್ಟಿದ್ರು. ರೊಕ್ಕ ಬೇರೆ ಸ್ನೇಹಿತರೆ ಇದು ಇಟ್ಟೆ 200 ರೂಪಾಯಿ ಐತೆ, ಅದು 60 ರೂಪಾಯಿ ಮತ್ತು 10 ರೂಪಾಯಿ ಕೊತ್ತಂಬರಿ ತೊಗೊಂಬಂದು. ಮತ್ತೇನು ನೋಡಿ ಸ್ನೇಹಿತರೆ, ಬನ್ನಿ ಎಲ್ಲ ಎತ್ತಿಟ್ಟು ಕೊತ್ತಂಬರಿ ಸೊಪ್ಪು ಸಾಂಬಾರು ಮಾಡಬೇಕು ಸ್ನೇಹಿತರೆ. ಮನಿ ಎಲ್ಲ ಯಾವ ಥರ ಆಗೈತೆ, ಬೆಳ್ಳುಳ್ಳಿ ಸುಲ್ಕೊಂಡಿನಿ, ಶೇಂಗಾ ಸುಲ್ಕೊಂಡಿನಿ, ಮತ್ತು ಕೊತ್ತಂಬರಿ ಸೊಸಿ ಬರೀ ಕಡ್ಡಿನೇ ಐತೆ ನೋಡಿ ಸ್ನೇಹಿತರೆ. ಕೊತ್ತಂಬರಿ ಭಾಳ ಒಂದೇ ಇಲ್ಲ, ಸಣ್ಣ ಕಡ್ಡಿನೇ ಬಂದೈತೆ. ಈ ಕಡೆ ಸಾಂಬಾರನ್ನ ಕುದಿಯಾಕತ್ತೈತೆ ನೋಡಿ. ಸಾಂಬಾರು ಒಗ್ಗರಣೆ ಹಾಕ್ತೀನಿ ನೋಡಿ. ಶೇಂಗಾ ಸಾಂಬಾರು ಮಾಡೀನಿ. ರೊಟ್ಟಿದ ಸ್ನೇಹಿತರೆ, ಒಂದು ಸಾಂಬಾರು ರೊಟ್ಟಿ ಉಂಡ್ರಾತು ಅಂಥೇಳಿ ಸಾಂಬಾರು, ಶೇಂಗಾ ಸಾಂಬಾರು, ರೊಟ್ಟಿ. ಅನ್ನ ಮಾಡಿಲ್ಲ ಸ್ನೇಹಿತರೆ, ಅನ್ನ ಏನು ಮಾಡಿಲ್ಲ. ಬನ್ನಿ ಸ್ನೇಹಿತರೆ, ಮತ್ತು ಊಟ ಮಾಡಿ ಸಿಗ್ತೀನಿ ನಿಮಗೆ ಸ್ನೇಹಿತರೆ. ಸಾರೂ ಆಯಿತು, ಊಟನೂ ಆಯಿತು. ಶಾವಿಗೆದು ಶಾವು ಕುಮಾರ್ದು ಸುರಿದು ಊಟ ಆಯ್ತು. ಭಾಳ ಸುದ್ದಿದ್ದಿಲ್ಲ ಅಂತ ಇದ್ದ ಚಾಕಟ್ ತಿಂದರೆ ಅರ್ಧ ರೊಟ್ಟಿ ಉಂಡ, ಶ್ರಾವಣಿ ಅರ್ಧ ಉಂಡ್ಲು, ಶಾವು ಕುಮಾರ್ ಒಂದು ಅರ್ಧ ಉಂಡ ಸ್ನೇಹಿತರೆ. ಅವು ಇದು ಪೇಡೆ ಪಾಡೆ ಹೊಡೆದ ಸ್ನೇಹಿತರೆ. ಪೇಡ ಮಾತ್ರ ಮಸ್ತ್ ಇದ್ದು, ವಾಟ್ ತುಂಬಿಟ್ಟು ಅವಕ್ಕೆ ವಾಟ್ ತುಂಬಿಟ್ಟು. ಬನ್ನಿ ಸ್ನೇಹಿತರೆ, ಮತ್ತೆ ನಾಳೆ ವಿಡಿಯೋ ಸಿಗ್ತೀನಿ. ಈ ವಿಡಿಯೋಗೆ ಏನು ಮಾಡ್ತೀನಿ, ಫುಲ್ ಸುಸ್ತಾಗಿ ಸ್ನೇಹಿತರೆ, ಏನು ಟೀಚಿಂಗ್ ಮಾಡೋಕ್ಕೆ ಆಗಲಿಲ್ಲ, ಏನು ಮಾಡೋದು ನೋಡಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್, ಮತ್ತೆ ಸಿಗೋ ನಾಳೆಗೆ.